Hello, dear students. Welcome to SPVC Coaching Center, Vijaypura. I hope we have done excellent exam concerned to the PVC2 physics today. So let us we shall discuss. So in today's class concerned to the key answers. So now videos ಮಾಡಿದ್ದಾಗಿರ್ಬೋದು ಮತ್ತೆ ನಮ್ಮ PVC2 ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ದಿಂದ ಅಪಿಯರ್ ಆಗಿರ್ಬೋದು ಎಲ್ಲಾನು ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ 2025 PVC2 ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಲಾಸ್ಟಿಗೆ, ಇಲ್ಲಾಂದ್ರೆ ನಾಳೆ ಅದಕ್ಕೆ ಸಪರೇಟ್ ವಿಡಿಯೋ ಮಾಡೋಣ. ನೆಕ್ಸ್ಟ್ PVC2 ಫಿಸಿಕ್ಸ್ ಆಯ್ತು, ಕೆಮಿಸ್ಟ್ರಿ ಆಯ್ತು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಯ್ತು ಅಂದ್ರೆ ಲಾಸ್ಟಿಗೆ ಏನದಲ್ಲ ಬಯಾಲಜಿ ಎಕ್ಸಾಮ್ ಅದಲ್ಲ ಅದಕ್ಕೂ ಒಂದಿಷ್ಟು ಹೆಲ್ಪ್ ಆಗಂಗ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್ನ ಮಾಡಿ ಈ ಯೂಟ್ಯೂಬ್ ದಾಗ ಅಪ್ಲೋಡ್ ಮಾಡ್ಲಾಗ್ತದ. ನಿನ್ನೆ ಒಂದು ಲಾಸ್ಟ್ ಮೂಮೆಂಟಿಗೆ ಒಂದು ವಿಡಿಯೋ ಮಾಡಿತ್ತು, ಫೈನಲ್ ವಿಡಿಯೋ ಅಂತೇಳಿ, ಅದು ಯೂಟ್ಯೂಬ್ನಾಗ ತೋರಿಸ್ತೀನಂತ. ಸೊ ಅದರದಿಂದ ಮ್ಯಾಕ್ಸಿಮಮ್ ಅರೌಂಡ್ 20-25 ಮಾರ್ಕ್ಸ್ ದಷ್ಟು ಆ ಒಂದೇ ವಿಡಿಯೋ 39 ಮಿನಿಟ್ಸ್ ಸಮಥಿಂಗ್ ಅನ್ನ ಮಾಡೈತೆ. ಸೊ ವಿದಿನ್ 40 ಮಿನಿಟ್ಸ್ ಒಳಗಡೆದು ಸೊ 20 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿದೆ. ಸೊ ಅದಕ್ಕೆ ಈ ತರ ಹೆಲ್ಪ್ಫುಲ್ ಕಂಟೆಂಟ್ ನ ನಾವು ಯೂಟ್ಯೂಬ್ನಾಗ ಅದು ಪ್ರೊವೈಡ್ ಮಾಡ್ಲಾಗ್ತದ. ಮತ್ತೆ PUC2 ದವರಿಗೆ ಯಾರು PUC1 ಮುಗಿಸಿ PUC2 ಏನ್ ಇದ್ದಾರಲ್ಲ ಈಗ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವ. ಈವ್ನಿಂಗ್ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವ. ಮತ್ತೆ ಮಾರ್ನಿಂಗ್ ಬ್ಯಾಚಸ್ ಡೆಮೋ ಕ್ಲಾಸಸ್ ನಾಳೆ ಹಿಡಿದು ಸ್ಟಾರ್ಟ್ ಆಗ್ತಾವ 7 o'clock ದಿಂದ ಸೊ 9 o'clock ತನಕ. ಸೊ ನಿಮ್ ಜೂನಿಯರ್ಸ್ಗೆ ತಿಳಿಸ್ರಿ. ಲೆಟ್ ಅಸ್ ವಿ ಶಾಲ್ ಬ್ರೀಫ್ ಅಬೌಟ್ ಇನ್ ಟುಡೇಸ್ ವಿಡಿಯೋ ಕನ್ಸರ್ನ್ ಟು ದಿ PUC2 ಫಿಸಿಕ್ಸ್ 25 ಏನ್ ಎಕ್ಸಾಮ್ ಮುಗಿದಿದಲ್ಲ, ಟುಡೇ ಎಕ್ಸಾಮ್ದು ಕೀ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ವಾಚ್ ಮಾಡ್ತಿದ್ರ ನಮ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ ನಿಮ್ ಕೆಮಿಸ್ಟ್ರಿದು ವಿಡಿಯೋಸ್ನ ಇದ್ರೊಳಗಡೆನೆ ಅಪ್ಲೋಡ್ ಮಾಡ್ತದ. ಇನ್ ಲಿಂಕ್ ಅದು ಕಳಿಸ್ಕೋತ್ ಕುಂದ್ರಂಗಿಲ್ಲ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅವ್ರಿಗೆ ಡೈರೆಕ್ಟ್ ಆಗಿ ವಿಡಿಯೋನ ಬಂದ್ ರೀಚ್ ಆಗ್ತಾವ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರ ನಿಮ್ಗೆ ವಿಡಿಯೋ ನೋಡಕ್ ಸೊ ಪಾಸಿಬಲ್ ಆಗಂಗಿಲ್ಲ. ಅದನ್ನ ಎಕ್ಸಾಮ್ ಮುಗಿದ ಬಳಕ ನೋಡಿದ್ರ ಅಂದ್ರೆ ಮೋಸ್ಟ್ ಯೂಸ್ಫುಲ್ ಇದ್ದಿದ್ದು ಅಂತೇಳಿ ಇವತ್ತಿಂದು ಎಕ್ಸಾಂಪಲ್ ಆಗ್ತದ. ಆಲ್ರೆಡಿ ಮ್ಯಾಥ್ಸ್ ಸೊ ಮೇಜಾರಿಟಿ ಕ್ವಶನ್ಸ್ ದೇ ವೇರ್ ಅಪಿಯರ್ಡ್. ಸೊ ಟೋಟಲ್ ಔಟ್ ಆಫ್ 60 ಮಾರ್ಕ್ಸ್ ಎಷ್ಟು ಸರ್ತ್ ಅಂದ್ರೆ 56 ದಷ್ಟು ಮಾರ್ಕ್ಸ್ ದಷ್ಟು ಮ್ಯಾಥಮೆಟಿಕ್ಸ್ ಅಪಿಯರ್ ಆಗಿತ್ತು. ಇವತ್ತಿನ ಕ್ಲಾಸ್ನಾಗ ಫಿಸಿಕ್ಸ್ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿತ್ತು ಅನ್ನೋದು ಡಿಸ್ಕಷನ್ ಮಾಡಿ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್. ಸೊ ಕನ್ಸರ್ನ್ ಟು ದಿಸ್ ಔಟ್ ಆಫ್ 70, ಸೊ ಔಟ್ ಆಫ್ 70 ಮಾರ್ಕ್ಸ್, ಸೊ ಇದ್ರಾಗ ಏನು 20 MCQs. ಸೊ 50 ಮಾರ್ಕ್ಸ್ ಏನಿತ್ತಲ್ಲ ಡಿಸ್ಕ್ರಿಪ್ಷನ್. ಈ 50 ಔಟ್ ಆಫ್ 50 ಸೊ ಏನಪ್ಪಾ ಅಂದ್ರೆ 42 ಮಾರ್ಕ್ಸ್ ದೇ ಆರ್ ಅಪಿಯರ್ಡ್. ಓಕೆ, ಡೈರೆಕ್ಟ್ ಆಗಿ 42 ಮಾರ್ಕ್ಸ್ ಒಂದನ ಕ್ವಶನ್ ಇಲ್ಲಿ ಆಪ್ಷನಲ್ ಇತ್ತು, ಬೇಕಾದಂಗ ಆಪ್ಷನ್ಸ್ ಇತ್ತು. ಸೊ ಟೋಟಲ್ ಡೈರೆಕ್ಟ್ ಆಗಿ ಕಂಪಲ್ಸರಿ ಯೂಸ್ ಆಗೋದು ಇದರದಿಂದ ಪಾಸಿಂಗ್ ಪ್ಯಾಕೇಜ್ ದಿಂದ 38 ಮಾರ್ಕ್ಸ್ ಇದೆ ನೋಡ್ರಿ. ಒಟ್ಟ ವಿತೌಟ್ ಆಪ್ಷನ್ ಡೈರೆಕ್ಟ್ ಆಗಿ ಕಂಪಲ್ಸರಿ ಯೂಸ್ ಆಗೋದು. ಸೊ 38 ಮಾರ್ಕ್ಸ್ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಆಪ್ಷನ್. ಸೊ ಹಾಗಾದ್ರ ಎಷ್ಟು ಯೂಸ್ ಆಗ್ತಿತ್ರಿ ಸರ್? 38 ಮಾರ್ಕ್ಸ್. ಟೋಟಲ್ ಅಪಿಯರ್ ಆಗಿದ್ದು 42 ಮಾರ್ಕ್ಸ್. ಸೊ ಎರಡು ಏನ್ ನ್ಯೂಮೆರಿಕಲ್ ಇದ್ದವಲ್ಲ 10 ಮಾರ್ಕ್ಸ್ ಇದು ಸಿಮಿಲರ್ ಟೈಪ್ ಅಪಿಯರ್ ಆಗಿದ್ದಾವೆ. ಯಾಸ್ ಇಟ್ ಈಸ್ ಅಪಿಯರ್ ಆಗಿಲ್ಲ, ಸಿಮಿಲರ್ ಟೈಪ್. ಒಂದು AC ಇದ ಮೇಲ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅದ ಮೇಲ, ಇನ್ನೊಂದ್ರಿ ಸರ್ ಅಂತಂದ್ರ ಥರ್ಡ್ ಚಾಪ್ಟರ್ ಮೇಲ. ಓಕೆ, ಸೆಲ್ಸ್ ಇನ್ ಸಿರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಅದರ ಬೇಸಿಸ್ ಮೇಲೆ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಡಿಸ್ಕಷನ್ ಕನ್ಸರ್ನ್ ಟು ದಿಸ್. ಸೊ ನಿಮ್ ಜೂನಿಯರ್ಸ್ಗೆ ಇದನ್ನ ತಿಳಿಸ್ರಿ, ಯಾಕಂದ್ರೆ ಅವರಿಗೆ ಯಾವ ತರ ಏನ್ ಓದ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಸೊ ಇಂಪಾರ್ಟೆಂಟ್ ಕಂಟೆಂಟ್ ಇದ್ದು ನಮ್ಮಲ್ಲಿ ಬಂದವರಿಗಂತೂ ಪ್ರಿಂಟ್ ಹಾಕಿ ಕೊಟ್ಟಿರ್ತದ. ಉಳಿದವರಿಗೆ ಇದು PDF ನು ಕಳಿಸ್ಕೊಟ್ಟಿದ್ದ, ಆಲ್ರೆಡಿ ನಿಮಗೂ ಕಳಿಸ್ಕೊಟ್ಟಿತ್ತು. ಆ PDF ದಾಗ ನೋಡ್ಕೊಳ್ರಿ ವಿತ್ ಪ್ರೂಫ್. ಸೊ ಪೇಜ್ ನಂಬರ್ ನ ಡಿಸ್ಪ್ಲೇ ಮಾಡಿರ್ತದ, ನೋಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕೆಮಿಸ್ಟ್ರಿ, ಯು ಕ್ಯಾನ್ ಡೌನ್ಲೋಡ್ ದಿ PDF passing package. You can go through completely chemistry as well as biology so that you can score it a maximum extent. So same to same marks that they may appear as it is in your 2026 examination also for your juniors. So ಯಾರೀಗ 2025 ಒಳಗಡೆ ಸೆಕೆಂಡ್ PUC ಕಲಿತಾ ಇದ್ದಾರಲ್ಲ ಅವ್ರಿಗೆ 2026 ದಾಗ ಸೇಮ್ ಟು ಸೇಮ್ ಮಾರ್ಕ್ಸ್ ಅದಕ್ಕಿಂತ ಹೆಚ್ಚಿಂದು. ಸೊ ಮೋರ್ ಆರ್ ಲೆಸ್ 2-3 ಮಾರ್ಕ್ಸ್ ಆಸ್ ಇಟ್ ಈಸ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಫ್ರಮ್ ದಿಸ್ ಪಾಸಿಂಗ್ ಪ್ಯಾಕೇಜ್. ಸೊ ಯಾರಿಗೆ ಕ್ಲಾಸಿಗೆ ಬರಕ್ ಆಗಂಗಿಲ್ಲ ಅವ್ರು ಬೇಕಂದ್ರೆ ಬರೇ ಪ್ಯಾಕೇಜ್ ನ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಹುದು. ಇರ್ಲಿಲ್ಲ ಅಂತಂದ್ರೆ ಅವರೇ ಜೆರಾಕ್ಸ್ ತಗೋಬಹುದು. ಸೊ PDF ನ ಕಳಿಸ್ಕೊಟ್ಟಿರ್ತದ. ವಾಟ್ಸ್ಆಪ್ ಗೆ ರಿಕ್ವೆಸ್ಟ್ ಕಳ್ಸಿದ್ರ, ಇಲ್ಲಾಂದ್ರೆ ಟೆಲಿಗ್ರಾಮಿಗೆ ಜಾಯಿನ್ ಆದ್ರ ಅಲ್ಲಿನೂ ಅದ್ರದ್ದು ಇದಿರ್ತೈತಿ ಡೀಟೇಲ್ಸ್. ಟೆಲಿಗ್ರಾಮ್ ದ ಲಿಂಕ್ ನು ಈ ವಿಡಿಯೋದ ಕೆಳಗಡೆ ಹಾಕಿರ್ತದ. ಸೊ ಯಾವ ತರ ಕ್ವಶನ್ ಅಪಿಯರ್ ಆಗಿದ್ದು ಪಾರ್ಟ್ B, ಪಾರ್ಟ್ C ಮತ್ತೆ ಪಾರ್ಟ್ D ಅನ್ನೋದು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಪಾರ್ಟ್ A ದು MCQs ಟೋಟಲ್ ಹೇಳ್ಬೇಕಾಗಿತ್ತಂದ್ರ ಕ್ವಶನ್ ಪೇಪರ್ ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಇದು ಓಕೆ ಈಸಿ ಇತ್ತು. ನೆಕ್ಸ್ಟ್ ಪಾರ್ಟ್ D ದೊಳಗಡೆ ನ್ಯೂಮೆರಿಕಲ್ ಏನಿದ್ವಲ್ಲ ಸಿಮಿಲರ್ ಟೈಪ್ ಇದ್ದು, ಯಾಸ್ ಇಟ್ ಈಸ್ ಬಿದ್ದಿಲ್ಲ ಈ ಸಲ. ಹೋದ್ ಸಲ 2 ಕ್ವಶನ್ ಆಸ್ ಇಟ್ ಈಸ್ ಪಾಸಿಂಗ್ ಪ್ಯಾಕೇಜ್ ಕಾಪಿ ಪೇಸ್ಟ್ ಇದ್ದು.
ಈ ಸಲ ಸಿಮಿಲರ್ ಟೈಪ್ ಬಂದಿದೆ. ಮತ್ತೆ MCQs ರೀ ಸರ್ MCQs ಈ ಪಾಸಿಂಗ್ ಪ್ಯಾಕೇಜ್ ದಾಗ ಕವರ್ ಮಾಡಿಲ್ಲ. MCQs ಏನು ಒಂದ್ ರೇಂಜ್ ದೊಳಗೆ ಇದ್ದು, ಕೆಲವೊಂದಿಷ್ಟು ಮಾಡರೇಟ್ ಲೆವೆಲ್, ಕೆಲವೊಂದಿಷ್ಟು ಈಸಿ, ಕೆಲವೊಂದಿಷ್ಟು ಟಫ್ ಅಂತೇಳಿ. ಸೊ ಆತರ ಓವರ್ ಆಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ಅರೌಂಡ್ 80% ಪ್ಲಸ್ ಮಾಡ್ಲಿಕ್ಕೇನು ತೊಂದರೆ ಇಲ್ಲ. 95 ಪ್ಲಸ್ ಅದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ನಂಗೆ ಇತ್ತು. ಯಾಕಂದ್ರೆ MCQs ನ ತಪ್ಪದು ಅಂದ್ರೆ ಅಲ್ಲಿ ಮಾರ್ಕ್ಸ್ ಏನಾಕತಿ ಡಿಡಕ್ಷನ್ ಆಗಿ ಕಡಿಮೆ ಆಗ್ತಿತ್ತು. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ಡಿಸ್ಕಷನ್ ಕನ್ಸರ್ನ್ ಟು ದಿ ವಾಟ್ ಪಾರ್ಟ್ ಬಿ ಕ್ವಶನ್ಸ್. ಯಾವ ತರ ಪಾರ್ಟ್ ಬಿ ಕ್ವಶನ್ಸ್ ಅವ್ರು ಕೇಳಿದ್ರು, ನಮ್ ಪಾಸಿಂಗ್ ಪ್ಯಾಕೇಜ್ ದಾಗ ಹೆಂಗಿತ್ತು, ಮತ್ ಮುಂದ್ ಹೆಂಗ್ ಕೇಳ್ಬಹುದು ಅನ್ನೋದು. ಇಲ್ಲಿ ಲಿಸ್ಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಇದೊಂದು ಥರ್ಡ್ ಚಾಪ್ಟರ್ ಅಂತೇಳಿ ಒಂದು ವಿಡಿಯೋ ಮಾಡಿತ್ತು, ಇಂಪಾರ್ಟೆಂಟ್ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಕ್ವಶನ್ಸ್ ಅಂತೇಳಿ. ಅದರೊಳಗಡೆ ಇದು ಕವರ್ ಮಾಡಿತ್ತು. ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಗೆನೆ ಓಮ್ಸ್ ಲಾ ಬಗ್ಗೆನೆ ಡಿಸ್ಕಷನ್ ಮಾಡಿದೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಆಲ್ಸೋ ಬಿ. ಇಲ್ಲಿ ನಮ್ ಪಾಸಿಂಗ್ ಪ್ಯಾಕೇಜ್ ದಾಗ ಯಾವ ತರ ಕ್ವಶನ್ ಇತ್ತಪ್ಪ ಅಂದ್ರೆ, ಇದು ಲಾಸ್ಟ್ ಇಯರ್ ರಿಪೀಟ್ ಆಗೈತೆ ನೋಡ್ರಿ ಕ್ವಶನ್. ಲಾಸ್ಟ್ ಇಯರ್ ಎನಿ 3 ಅಂತ ಹೇಳಿತ್ತು, ಈ ಸಲ ಏನ್ರಿ ಸರ್ 2 ಅಂತ ಹೇಳಿ ಕೇಳಿದಾನ. ಇದು ನಮ್ ಪಾಸಿಂಗ್ ಪ್ಯಾಕೇಜ್ ದಾಗ ಕೆಲವೊಬ್ರು ಇಯರ್ 2023 ಅದಂತೇಳಿ ಕೆಲವೊಬ್ರು ರೆಫರ್ ಮಾಡ್ಲಾರ್ದೆ ಬಿಟ್ಟಿದ್ದಾರೆ. 23ಗೂ ಅದೇ ಪ್ಯಾಕೇಜ್ ಇದೆ, 24ಗೂ ಅದೇ ಇದೆ, 25ಗೂ ಅದೇ, 26ಗೂ ಅದೇ. ಸ್ವಲ್ಪ ಮಟ್ಟಿಗೆ ಇನ್ನ ಡಿಲೀಟ್ ಆಗಿದೆ, ಕಡಿಮೆ ಆಗಿದೆ, ನಾವು PDF ಮಾಡಿ ಕಳಿಸ್ಕೊಟ್ಟೈತಿ. ಇಯರ್ ನ ನೋಡ್ಕೊಂಡು ನೆಗ್ಲಿಜೆನ್ಸಿ ಮಾಡ್ಕೊಂಡು ಅಪಿಯರ್ ಆಗಂತ ಕ್ವಶನ್ಸ್ ನ ಬಿಟ್ಟು ಬರೋದ್ರಾಗ ಅರ್ಥ ಇಲ್ಲ. ಯು ಕ್ಯಾನ್ ಮೇಕ್ ಯೂಸ್ ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಇಫೆಕ್ಟಿವ್ಲಿ. ಓಕೆ, ಇಲ್ಲಿ ಪೇಜ್ ನಂಬರ್ ಪ್ರೂಫ್ ಎಷ್ಟನೇದಿತ್ರಿ ಸರ್ ಅಂತಂದ್ರೆ, ಇದು ಥರ್ಡ್ ಚಾಪ್ಟರ್ ದಾಗ ಹೋದ್ರ ಪೇಜ್ ನಂಬರ್ ಬೇರೆ ಇತ್ತು. ಕೀ ಆನ್ಸರ್ಸ್ ನ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿತ್ತು, ಅದಕ್ಕೆ ಇಲ್ಲಿ ಪೇಜ್ ನಂಬರ್ 28 ದಿಂದ 2 ಮಾರ್ಕ್ಸ್ ಆಗಿ ಡೈರೆಕ್ಟ್ ಆಗಿ ಅಪಿಯರ್ ಆಗಿದೆ. ಪೇಜ್ ನಂಬರ್ ಎಷ್ಟು ಸರ್ ಅಂತಂದ್ರೆ ಪೇಜ್ ನಂಬರ್ 28. ಓಕೆ, 2 ಮಾರ್ಕ್ಸ್ ದಷ್ಟು ಡೈರೆಕ್ಟ್ ಕ್ವಶನ್ ಅಪಿಯರ್ ಆಗಿದೆ. ಅರ್ಲಿಯರ್ ಇಟ್ ವಾಸ್ 3 ಮಾರ್ಕ್ಸ್. ಲಾಸ್ಟ್ ಇಯರ್ ಕೀ ಆನ್ಸರ್ ಏನ್ ಕೊಟ್ಟಿತ್ತಲ್ಲ ಅಲ್ಲಿದೆ ಪೇಜ್ ನಂಬರ್ ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಅರ್ಲಿಯರ್ ದಟ್ ವಾಸ್ ಫಾರ್ ದಿ 3 ಮಾರ್ಕ್ಸ್. ರೈಟ್ ನೌ ಇನ್ ದ ಟುಡೇಸ್ ಎಕ್ಸಾಮ್ ದಟ್ ವಾಸ್ ಅಪಿಯರ್ಡ್ ಫಾರ್ ದಿ 2 ಮಾರ್ಕ್ಸ್. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಯಾವ ತರ ನೆಕ್ಸ್ಟ್ ಕ್ವಶನ್ ಕೇಳಿದ್ದು, ನಾವ್ ಯಾವ ತರ ಕೊಟ್ಟಿದ್ದು, ಅವ ಯಾವ ತರ ಕೇಳಿದಾನ ಕ್ವಶನ್ ಅಂತಂದ್ರೆ, ಸಿ ಹಿಯರ್. ಇಲ್ಲಿ 2 ಮಾರ್ಕ್ಸ್ ಬದಲಾಗಿ 1 ಮಾರ್ಕ್ಸ್ ದಷ್ಟು ಯೂಸ್ ಆಗಿದೆ ಪೇಜ್ ನಂಬರ್ 128 ಗೆ. ಏನಂತ ಹೇಳಿದೆ ಸರ್ ಕ್ವಶನ್ ಅಂತಂದ್ರೆ, ಸ್ಟೇಟ್ ಲೆನ್ಸಸ್ ಲಾ ಅಂತೇಳಿ ನಮ್ದು ಇಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆನ್ಸಸ್ ಲಾ ಅಂತ ಹೇಳಿ ಕೇಳಿತ್ತು. ಬಟ್ ಇಲ್ಲಿ ಏನ್ ಕೇಳಿದ ಅನ್ಸತ್ತ, ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ ಕೇಳಿದಾನ. ಓಕೆ, ಇಷ್ಟು ಇದು ಸ್ಟೇಟ್ಮೆಂಟ್ ಗೆ 1 ಮಾರ್ಕ್ ಆಗ್ತೈತಿ. ಅದಕ್ಕೆ 1 ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ, ನಿನ್ನಿದು ವಿಡಿಯೋ ಇಲ್ಲಿ ಬಂತು ನೋಡ್ರಿ, ಲಾಸ್ಟ್ ಮೂಮೆಂಟ್ ವಿಡಿಯೋ. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಬಹಳಷ್ಟು ಕಾನ್ಸೆಪ್ಟ್ ನ ಅದ್ರೊಳಗಡೆ ಕವರ್ ಮಾಡಿತ್ತು 39 ಮಿನಿಟ್ಸ್ ಒಳಗಡೆ. ಬೇಕಂದ್ರೆ ಇಲ್ಲಿ ಒಮ್ಮೆ ತೋರ್ಸ್ಕೊಂಡು ಹೋಗ್ತದೆ ನೋಡ್ರಿ. ಯಾವ ತರ ಇತ್ತು ಅದು ಅನ್ನೋದು, ಆಲ್ರೆಡಿ ಎಷ್ಟು ಮಂದಿ ಯುಟಿಲೈಸೇಷನ್ ತಗೊಂಡಿದ್ದಾರೆ ಅಂತೇಳಿ. ಜಸ್ಟ್ ಯು ಕ್ಯಾನ್ ಸಿ, ಅದು ಎಸ್ಪೆಷಲಿ ಲೇಟ್ ನೈಟ್ ಅದು ಅಪ್ಲೋಡ್ ಮಾಡಿತ್ತು. ಎಷ್ಟು ಕ್ರಿಸ್ ಇರುತ್ತಂದ್ರೆ, ಐ ಥಿಂಕ್ ದಿಸ್ ಒನ್ 39 ಮಿನಿಟ್ಸ್ 44 ಸೆಕೆಂಡ್ಸ್ ವಿಡಿಯೋ. ಇದು ಆಲ್ರೆಡಿ 1100 ಮೆಂಬರ್ಸ್ ದೇ ಹ್ಯಾವ್ ವಾಚ್ಡ್. ಇಲ್ಲಿ ಕ್ಲಿಯರ್ ಆಗಿ ಟೈಟಲ್ ಕೊಟ್ಟಿತ್ತು ನೋಡಿ, ಫೈನಲ್ 100% ಪಿಕ್ಸ್ PUC 2 ಫಿಸಿಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಅಂತೇಳಿ. ಅದರದಂದೇ ಕ್ವಶನ್ಸ್ ನ ಇವತ್ತ ಮೆಜಾರಿಟಿ ಅಪಿಯರ್ ಆಗ್ಯಾವ. ಯಾವ್ಯಾವ ಅಪಿಯರ್ ಆಗ್ಯಾವ್ರಿ ಸರ್ ಅಂತಂದ್ರೆ, ಏನಾಗಿ ಅಂತ ತೋರಿಸ್ತಾನ, ಮೈಕ್ರೋವೇವ್ಸ್ ಇದ್ರಾಗೆ ಕವರ್ ಮಾಡೈತಿ, ವೀಟ್ ಸ್ಟೋನ್ ಬ್ರಿಡ್ಜ್ ಇದ್ರಾಗೆ ಕವರ್ ಮಾಡೈತಿ, ಪ್ಯಾರಲಲ್ ಕನೆಕ್ಷನ್. ಓಕೆ, ಕೆಪಾಸಿಟನ್ಸ್ ಟೂ ಕೆಪಾಸಿಟರ್ಸ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅದರದ್ದು ಡೆರಿವೇಶನ್. ನೆಕ್ಸ್ಟ್ ಸರ್ ಅಂತಂದ್ರೆ, ಹೌ ಡು ಯು ಕನ್ವರ್ಟ್ ವೋಲ್ಟ್ ಮೀಟರ್ ಇಂಟು ಆಮ್ಮೀಟರ್, ವೋಲ್ಟ್ ದಟ್ ಈಸ್ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್, ಅದನ್ನು ಇದ್ರೊಳಗಡೆ ಕವರ್ ಆಗೈತಿ. ನೆಕ್ಸ್ಟ್ ಪ್ಯಾರಲಲ್ ಕಂಡಕ್ಟರ್ಸ್, ಪೋಸ್ಟ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ದ ಕರೆಂಟ್ ಅಂತೇಳಿ. ಆನ್ ಅನ್ ಅವರೇಜ್ ಮಿನಿಮಮ್ 20 ಮಾರ್ಕ್ಸ್ ದಷ್ಟು ಆ ವಿಡಿಯೋದಲ್ಲೇ ಅಪಿಯರ್ ಆಗೈತಿ. ನೀವು ಬೇಕಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋರಿ. 39 ಮಿನಿಟ್ಸ್ 44 ಸೆಕೆಂಡ್ಸ್ ದಟ್ ವಿಡಿಯೋ ಇಟ್ ಈಸ್ ದೇ. ಫ್ರಮ್ ದಟ್ ಡೈರೆಕ್ಟ್ಲಿ ಅಪಿಯರ್ಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಉಳಿದಿದ್ದು ಅಟೆಂಪ್ಟ್ಸ್ ಚಾಪ್ಟರ್ ಹೇಳಿತ್ತು, ಅಟೆಂಪ್ಟ್ಸ್ ಚಾಪ್ಟರ್ ದಂದ ಅಪಿಯರ್ ಆಗಿದ. ನ್ಯೂಕ್ಲಿಯರ್ ಚಾಪ್ಟರ್ ಹೇಳಿತ್ತು, ನ್ಯೂಕ್ಲಿಯರ್ ಚಾಪ್ಟರ್ ದಂದ ಅಪಿಯರ್ ಆಗಿದ್ದಾವ. ನೆಕ್ಸ್ಟ್ ಸರ್ ಅಂತಂದ್ರೆ ಡ್ಯುಯಲ್ ನೇಚರ್ ಅಂಡ್ ರೇಡಿಯೇಷನ್ಸ್ ಅಂತ ಹೇಳಿ ಹೇಳಿತ್ತು. ಅದರನ್ನು ಒಂದಿಷ್ಟು. ನೆಕ್ಸ್ಟ್ ಸರ್ 1ನೇ ಚಾಪ್ಟರ್ ಹೇಳಿತ್ತು, ಅದರನ್ನು ಕೆಲವೊಂದಿಷ್ಟು ಕ್ವಶನ್ಸ್. ಹಿಂಗ ಏನ್ ಇಂಪಾರ್ಟೆಂಟ್ ಟೋಟಲ್ ಆಗಿ 9 ವಿಡಿಯೋಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಲಾಗಿತ್ತು. ಅದು ಪ್ಲೇ ಲಿಸ್ಟ್ ಒಳಗಡೆ ಅದರಲ್ಲೇ ಮ್ಯಾಕ್ಸಿಮಮ್ ಅಪಿಯರ್ ಆಗಿದ್ದು. ಯು ಕ್ಯಾನ್ ಗೋ ಥ್ರೂ. ಇಫ್ ಯು ವಾಂಟ್ ಯು ಕ್ಯಾನ್ ಸಿ ದೋಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇಲ್ಲಿ ಟೋಟಲ್ 9 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿತ್ತು ನೋಡ್ರಿ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಡಿಸ್ಕಷನ್ ಕನ್ಸರ್ನ್ ಟು ದ ಕೀ ಆನ್ಸರ್. ಯಾವ ತರ ಅದ ನೆಕ್ಸ್ಟ್ ಇದೆ ಆನ್ಸರ್ಸ್ ನೋಡ್ಕೊಳ್ರಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಜಸ್ಟ್ ಕನ್ಫರ್ಮೇಶನ್ ಪಾಯಿಂಟ್ ಆಫ್ ವ್ಯೂ. ಎಷ್ಟು ಮಾರ್ಕ್ಸ್ ಬೀಳ್ತವೆ ಹೆಂಗ ಅಂತ ಅನ್ನೋದು. ನೀವು ಯಾವ ತರ ಆನ್ಸರ್ ಬರ್ದಿರಿ, ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಳ್ರಿ.
ಸೊ ನೆಕ್ಸ್ಟ್ ಇದೊಂದು ವಿಡಿಯೋ ವಾಚ್ ಮಾಡಿದ ಬಳಿಕ ನೆಕ್ಸ್ಟ್ ಎಲ್ಲಾ ವಿಡಿಯೋಸ್ ಎದ್ರದ್ದು ಬರ್ತಾವ್ರಿ ಸರ್ ಕೆಮಿಸ್ಟ್ರಿ ಇದ್ದು ಬರ್ತಾವ. ಓಕೆ, PUC 2 ಕೆಮಿಸ್ಟ್ರಿ ಇದು. ಸೊ ಯು ಕ್ಯಾನ್ ವಾಚ್ ದಟ್ ಆಲ್ಸೋ ಇನ್ ಡೀಟೇಲ್. ಸೊ ಲೆಟ್ ಅಸ್ ಸಿ ಹರ್ ನೆಕ್ಸ್ಟ್ ಕ್ವಶನ್, ಮೈಕ್ರೋವೇವ್ಸ್ ಸೊ ಅಪ್ಲಿಕೇಶನ್ಸ್. ಅಲ್ಲಿ ನಿನ್ನೆ ಒಂದು ಟೇಬಲ್ ನ ಡಿಸ್ಕಷನ್ ಮಾಡಿತ್ತು ಕಂಪ್ಲೀಟ್ ಆಗಿ ಎಲ್ಲ ಯಾವ್ದು ವೇವ್ಸ್ ಅಥವಾ ರೇಡಿಯೇಷನ್ಸ್ ಅದರೊಳಗಡೆ ಇವಾಗ ಮೈಕ್ರೋವೇವ್ಸ್ ಕೇಳಿದಾನ. ಸೊ ಇದು ಪೇಜ್ ನಂಬರ್ ಎಷ್ಟರಿಂದ ಇತ್ರಿ ಸರ್ ಅಂತಂದ್ರೆ, ಸೊ ಪೇಜ್ ನಂಬರ್ ದಟ್ ಈಸ್ 143 and 145. ಸೊ ಅಲ್ಲಿದಿಂದ ಡೈರೆಕ್ಟ್ ಆಗಿ ಸೊ ಪಿಕಪ್ ಮಾಡಿದಾನೆ. ಸೊ ಕೆಲವೊಬ್ರಿಗೆ ಡೌಟ್ ಇತ್ತಂದ್ರೆ ಅದನ್ನು ಕ್ಲಾರಿಟಿ ಕೊಟ್ಟಿರ್ತದೆ ನೋಡ್ರಿ. ಯಾಕಂದ್ರೆ ಅವ್ರೇನ್ ಕರೆ ಹೇಳ್ಕೊತಾರ ಸುಳ್ಳು ಹೇಳ್ಕೊತಾರ ಅಂತೇಳಿ ಹಂಗೂ ಸಂಶಯ ಪಡೋರು ಇರ್ತಾರೆ. ಅವ್ರ ಸಂಬಂಧ ಇಲ್ಲಿ PDF ನ ಡೌನ್ಲೋಡ್ ಅದೇನ್ ನಿಮಗೆ ಕಳಿಸಿತ್ತಲ್ಲ PDF, ಸೊ ಅದೇ PDF ದಿಂದ ತೋರಿಸಿರ್ತಾವ ನೋಡ್ರಿ. ಓಕೆ, ಫಿಸಿಕ್ಸ್ 2025 ಸೊ ಪಾಸಿಂಗ್ ಪ್ಯಾಕೇಜ್ ಎಷ್ಟು MB ಇತ್ರಿ ಸರ್ ಅಂತಂದ್ರೆ ದಟ್ ಇಟ್ ಈಸ್ ದೇರ್ ಆಸ್ 49.49 MB. ಸೊ ಈ PDF ಫೈಲ್ ನ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಶೇರ್ ಮಾಡಿತ್ತು, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅಂತ ಹೇಳಿತ್ತು. ಸೊ ಕೆಲವೊಬ್ರು ಹೆಂಗ ನಮಗ್ ಬಂತು ಅಂದ್ರೆ ಇಟ್ಕೊಂಡು ಕೂತ್ ಬಿಡ್ತಾರೆ. ಇನ್ನು ಕೆಲವೊಬ್ರು ಜೂನಿಯರ್ಸಿಗೆ ಹೇಳಾರ್ದೆ ಕೂತ್ ಬಿಡ್ತಾರೆ, ನಾವ್ ಹೆಂಗು ಬೆನಿಫಿಟ್ ತಕೊಂಡಿವಿ ಇನ್ನ ಅವ್ರ ಏನ್ ಯಾಕೆ ಮಾಡಲಕ್ ಅಂತೇಳಿ. ಸೊ ದಟ್ ಈಸ್ ನಾಟ್ ದ ವೇ. ಸೊ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಟು ಯು ಪೀಪಲ್, ಯು ಕ್ಯಾನ್ ಕನ್ವೆ ಟು ಯುವರ್ ಜೂನಿಯರ್ಸ್ ಆಲ್ಸೋ so that they can get the benefit whatever that is available. ಫ್ರೀ ಆಫ್ ಕಾಸ್ಟ್ ದಾಗ ಇದ್ದಿದ್ದು ಯುಟಿಲೈಸೇಷನ್ ತಕೊಳ್ಳಿ. ಬೇಕಂದ್ರೆ ಈಗೇನ್ ಫ್ರೀ ಒಳಗೆ ಪ್ರೊವೈಡ್ ಮಾಡತ್ತೀವಲ್ಲ ಇದ್ರ 10 ಪಟ್ನಷ್ಟು ಏನಪ್ಪಾ ಅಂದ್ರೆ ಆಫ್ಲೈನ್ ಕ್ಲಾಸಸ್ ಒಳಗಡೆ ಈವ್ನಿಂಗ್ ಮತ್ತೆ ಮಾರ್ನಿಂಗ್ ನ ಕಲಿಸ್ಕೊಡ್ತೈತಿ. ಸೊ ಅದ್ರದ್ದು ಸದುಪಯೋಗ ಪಡಿಸೋರಿ ಅಂತೇಳಿ ತಿಳಿಸ್ರಿ. ಸೊ ಪೇಜ್ ನಂಬರ್ ಎಷ್ಟ್ ಅಂತ ಹೇಳಿತ್ತು 145 ಅಂತೇಳಿ. ಓಕೆ, ಲೆಟ್ ಅಸ್ ಗೋ ಟು ದ ಪೇಜ್ ನಂಬರ್ 145. ಓಕೆ, ಸೊ 145 ಪೇಜ್ ನಂಬರ್ 145. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಲ್ಲೇನ್ ಇದು ಟೇಬಲ್ ಕೊಟ್ಟಿತ್ತಲ್ಲ ಇದೇ ಟೇಬಲ್ ನ ನಿನ್ನೆ ಎಕ್ಸ್ಪ್ಲೈನ್ ಮಾಡಿತ್ತು. ಇದೇ ಟೇಬಲ್ ದಿಂದ ಸೊ ನಾನು ಅವಾಗ ಇಂಪಾರ್ಟೆಂಟ್ ಅಂತ ಹೇಳಿದೆ, UV ರೇಸ, ಮೈಕ್ರೋವೇವ್ಸ್, IR ರೇಸ, ಅಟ್ ಲೀಸ್ಟ್ ಇವು ಮೂರರೇ ಮಾಡ್ರಿ ಅಂತ ಹೇಳಿದೆ. ಮೈಕ್ರೋವೇವ್ಸ್ ಅಪಿಯರ್ ಆಗಿತ್ತು. ಓಕೆ, ಸೊ ಇದು PDF ನ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕಳಿಸ್ಕೊಟ್ಟೈತಿ. ಸೊ ಇನ್ನು ನಿಮ್ ಜೂನಿಯರ್ಸಿಗೆ ಯಾರಿಗಾರ ಮುಟ್ಟಿರ್ಲಿಲ್ಲ ಅಂದ್ರೆ ಸೊ ಅವ್ರಿಗೂ ನೀವು ಫಾರ್ವರ್ಡ್ ಮಾಡ್ರಿ, ಅವ್ರಿಗೆ ಹೆಲ್ಪ್ ಆಗ್ಲಿ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಯಾವ ತರ ರಿಸರ್ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಯಾವ್ದಿತ್ತು, ಯಾವ ತರ ಅಪಿಯರ್ ಆಗಿತ್ತು ಅನ್ನೋದ್ರ ಬಗ್ಗೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸಂಟ್ ಇದೆ. ಸೊ ಪಾರ್ಟ್ B ದೊಳಗೆ ಡೈರೆಕ್ಟ್ ಆಗಿ ಅಷ್ಟು ಕ್ವಶನ್ಸ್ ನ ಅಪಿಯರ್ ಆಗಿದ್ದಾವ. ಸೊ ನೆಕ್ಸ್ಟ್ ಲಿಟಲ್ ನಿಯರೆಸ್ಟ್ ಇದ್ದಿದ್ದನ್ನ ಸೊ ಅದ್ರ ಕನ್ಸಿಡರೇಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಯಾವ ಅಪಿಯರ್ ಆಗ್ಯಾವಲ್ಲ ಅವ್ ಅಷ್ಟೇ ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ B ದೊಳಗಡೆನು ಸೊ ಡೈರೆಕ್ಟ್ ಆಗಿ ಯಾವ ತರ ಕ್ವಶನ್ ಆಗೈತಿ ಸರ್ ಅಂತಂದ್ರೆ ಇದು ಒಂದು ವಿಡಿಯೋ ಮಾಡಿದ್ದೆ ನಾನು. ನಿಯರ್ಲಿ 1500 ಮೆಂಬರ್ಸ್ ನ ಅದು ವಾಚ್ ಮಾಡಿದಾರೆ. ಸೊ ಕೆಲವೊಬ್ರು ಹೆಂಗಂದ್ರೆ ನಿಮಗೆ ವಿಡಿಯೋ ಬಂತಂದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ, ಅವ್ರಿಗೆ ಯೂಸ್ ಆಗ್ಲಿ. ಫ್ರೀ ಆಫ್ ಕಾಸ್ಟ್ ಒಳಗಡೆ ಮಾಡಿಕೊಟ್ಟಿರ್ತೀವಿ. ಯಾಕಂತಂದ್ರೆ ನಾವ್ ಎಲ್ಲರದ್ದು ನಂಬರ್ ಇಟ್ಕೊಂಡಿರಲ್ಲ, ಎಲ್ಲರಿಗೂ ಕಳ್ಸಕ್ ಆಗಂಗಿಲ್ಲ. ನಮ್ ಕಡೆ ಎಷ್ಟಿರ್ತಾವ ಅಷ್ಟು ಮಂದಿ ಕಳ್ಸಿರ್ತಾವ. ಮತ್ತೆ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಆದ್ರೆ ಡೈರೆಕ್ಟ್ ಆಗಿ ಅವರೇ ವಾಚ್ ಮಾಡ್ಕೋಬಹುದು. ನಿಮ್ಗೆ ಯೂಸ್ ಅನ್ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದರ್ವೈಸ್ ನೋ ಯೂಸ್. ಓಕೆ, ಯಾಕಂತಂದ್ರೆ ನಮ್ಗೇನ್ ಇದ್ರದಿಂದ ಏನು ಫೈದಾನು ಇಲ್ಲ, ಸೊ ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ. ಬಟ್ ನಿಮಗ್ ಮಾತ್ರ ಸ್ಟಡಿಗೆ 100% ಇಲ್ಲಿ ಎವಿಡೆನ್ಸ್ ತೋರಿಸ್ಲಿಕ್ಕೆ ವಿತ್ ಪ್ರೂಫ್ ನೇ ಡಿಸ್ಕಷನ್ ಮಾಡತೈತಿ. ಈ ಕ್ವಶನ್ ಸೊ ಎಷ್ಟನೇ ಸರ್ 29th ಕ್ವಶನ್ ಪಾರ್ಟ್ C ದೊಳಗಡೆ ಮೆನ್ಷನ್ 3 ಪ್ರಾಪರ್ಟೀಸ್ ಅಂತೇಳಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿತ್ತು. ಇದು ಕ್ವಶನ್ ಮತ್ತೇನ್ರಿ ಸರ್ ಅಂತಂದ್ರೆ ಚಾರ್ಜಸ್ ಕ್ವಶನ್ ಮತ್ತೇನ್ರಪ್ಪ ಅಂದ್ರೆ ಕೂಲಮ್ಸ್ ಲಾದು ಒಂದು ವಿಡಿಯೋದೊಳಗೆ ಕವರ್ ಮಾಡಿತ್ತು. ಸೊ ಆ ವಿಡಿಯೋದಿಂದ ಎಷ್ಟು ಮಾರ್ಕ್ಸ್ ಯೂಸ್ ಐತ್ರಿ ಸರ್ 3 ಮಾರ್ಕ್ಸ್. ಈಗ ಫಸ್ಟ್ ಇಯರ್ ದವರು ಮುಗಿಸಿ ಸೆಕೆಂಡ್ ಇಯರ್ ಏನ್ ಹೋಗಿರ್ತಾರಲ್ಲ ಅವ್ರು ಡೈರೆಕ್ಟ್ ಆಗಿ ಅದು ನೋಡಿದ್ರೆ ಗೊತ್ತಾಗಿಲ್ಲ, ಬೇಸಿಕ್ಸ್ ಗೊತ್ತಿರ್ಬೇಕು. ವಾಟ್ ಇಸ್ ದ ಚಾರ್ಜ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ವಾಟ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದೆನ್ ದೇರ್ ಪ್ರಾಪರ್ಟೀಸ್. ಅದಕ್ಕಿಂತ ಮೊದಲು ಕೂಲಮ್ಸ್ ಲಾದನು ಒಂದಿಷ್ಟು ಐಡಿಯಾ ಇರಬೇಕು. ಓಕೆ, ಅವಾಗ ಅವರಿಗೆ ಅದಕ್ಕೆ ನಾವು ಡೆಮೋ ಕ್ಲಾಸಸ್ ನ ಇಟ್ಟಿದೀವಲ್ಲ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡೈತಿ, ಆ ಡೆಮೋ ವಾಚಸ್ ಮಾಡಂತ ಹೇಳ್ರಿ. ಸೊ ಕರೆಕ್ಟ್ ಆಗಿ ಕ್ಲಾಸಿಗೆ ಬಂದ್ ಕೂತ್ರಂದ್ರೆ ಅವ್ರಿಗೆ ಬೆಸ್ಟ್ ಆಗಿ ಅಲ್ಲಿ ತಿಳಿತೈತಿ. ಸೊ ಇದನ್ನೇ ಇಲ್ಲಿ ಕೊಟ್ಟೈತಿ ನೋಡ್ರಿ. ಸೊ ಇದ್ರದ್ದು ಪೇಜ್ ನಂಬರ್ ಪ್ರೂಫ್ ರೀ ಸರ್ ಅಂತಂದ್ರೆ ಸೊ ಪೇಜ್ ನಂಬರ್ ಪ್ರೂಫ್ ಯು ಕ್ಯಾನ್ ಸಿ. ಸೊ ಪೇಜ್ ನಂಬರ್ ಎಷ್ಟಕ್ಕೆ ಅಂತ ಹೇಳಿತ್ರಿ ಸರ್ 63 3 ಮಾರ್ಕ್ಸ್ ಗೆ. ಒಂದ್ಸಲ ಇನ್ನೊಂದ್ ಎರಡನ್ನ ತೋರಿಸ್ತೈತಿ ನೋಡ್ರಿ. ಯಾಕಂದ್ರೆ ಕೆಲವೊಬ್ಬರಿಗೆ ಸೊ ಡೌಟ್ ಬೇಡ ಸುಮ್ ಹೇಳ್ಯಾರಿ ಇವ್ರು ಅನ್ನೋದು ಬೇಡ ವಿತ್ ಪ್ರೂಫ್ ದಟ್ ಇಸ್ ಗೋಯಿಂಗ್ ಟು. ಇಷ್ಟ ಹೇಳಿದ ಬಳಕ ಕೆಲವೊಬ್ರು ಹೆಂಗ ಅಂತಂದ್ರೆ ಇನ್ನ ಅಲ್ಲೊಂದು ಇಲ್ಲೊಂದು ಅದು ಬಿದ್ದೈತೇನು ಇದು ಬಿದ್ದೈತೇನು ಎಲ್ಲಾನು ವಿತ್ ಪ್ರೂಫ್ ಅಂತ ತೋರ್ಸದ. ಸೊ ಅವ್ರ ಚಾಯ್ಸ್. ಬೇಕಂದ್ರೆ ಕೆಮಿಸ್ಟ್ರಿ ರೆಫರ್ ಮಾಡ್ಕೊಳ್ರಿ, ನಿಮ್ಗೆ ಯೂಸ್ ಆಗಿರ್ತದ. ವಲ್ ಅಂದ್ರ ಬೇಡ್ರಿ, ನಿಮ್ ಚಾಯ್ಸ್. ಯಾಕಂದ್ರೆ ನಮ್ಗೇನ್ ನೀವು ರೆಫರ್ ಮಾಡೋದ್ರಿಂದ ಫೈದಾನು ಇಲ್ಲ, ಲುಕ್ಸಾನು ಇಲ್ಲ. ಬಟ್ ನಾನೇನ್ ಹೇಳೋದಪ್ಪ ಅಂತಂದ್ರೆ ನಿಮ್ ಜೂನಿಯರ್ಸಿಗೆ ತಿಳಿಸ್ರಿ, ಅವರು ನಿಮ್ ತರ ಯೂಸ್ ತಕ್ಕೊಲ್ಲಿ. ಅವರು ಲಾಸ್ಟ್ ಮೂಮೆಂಟಿಗೆ ಬಂದಕ್ಕೆ ಒದ್ದಾಡೋದಕ್ಕಿಂತ ಫಸ್ಟ್ ನಿಂದೆ ಬಿಗಿನಿಂಗ್ ದಿಂದ ದೇ ಕ್ಯಾನ್ ಗೆಟ್ ದಿ ಬೆನಿಫಿಟ್. ಸೊ ಹಿಯರ್ ಇಸ್ ದ ಪ್ರೂಫ್. ಓಕೆ, ಇದೇ PDF ನೇ ಎಲ್ಲಾ ನಿಮ್ ಜೂನಿಯರ್ಸಿಗೂ ಕಳಿಸೈತಿ. ಇನ್ನ ಕೆಲವೊಬ್ರು ಇದು 49 MB ಆದತ್ತೆ ಡೌನ್ಲೋಡ್ ಮಾಡ್ಕೊಲಾರ್ದೆ ಇದ್ದಿರ್ತಾರ.
ಅವರಿಗೆ ಎಕ್ಸಾಮ್ ಮುಗಿದ ಬಳಿಕ ಗೊತ್ತಾಗ್ತೈತಿ ಅದ್ರದ್ದು 49 MB 50 MB ಎಷ್ಟು ಯೂಸ್ ಇದೆ ಅಂತ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತೇ ಆಗೈತಿ. ಸೊ ಅದಕ್ಕೆ ಯುಟಿಲೈಸೇಷನ್ ತಕೊಳ್ರಿ ಮತ್ತೆ ನಿಮ್ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡ್ರಿ. ಕೆಮಿಸ್ಟ್ರಿದು ಕಳಿಸ್ಕೊಡುತ್ತದ. ಇವತ್ತು ಫಸ್ಟ್ ಇದು ಫಿಸಿಕ್ಸ್ ಇದೇನು ವಿಡಿಯೋ ಮತ್ತೆ ಏನಪ್ಪಾ ಅಂದ್ರೆ ಇದ್ರದ್ದು PDF ನ ಓಕೆ ಕೀ ಆನ್ಸರ್ PDF ನ ಫಾರ್ವರ್ಡ್ ಮಾಡಿರ್ತ. ಮೀನ್ ವೈಲ್ ಕೆಮಿಸ್ಟ್ರಿದನ್ನು ಕಳ್ಸೋದಾದ್ರೆ ಕಳಿಸಿರ್ತ, ಇಲ್ಲ ಲಿಂಕ್ ಕರೆ ಕಳಿಸಿರ್ತ. ಸೊ ಯು ಕ್ಯಾನ್ ಡೌನ್ಲೋಡ್. ನೆಕ್ಸ್ಟ್ ಕ್ವಶನ್ ಹೋದ್ರ ಇದು ನಿನ್ನೆ ನಾವು ಡಿಸ್ಕಷನ್ ದೊಳಗಡೆ ಸಿಕ್ಕಾಪಟ್ಟಿ ಪಾಸ್ಟ್ ಏನ್ 39 ಮಿನಿಟ್ಸ್ ಏನು ವಿಡಿಯೋ ಮಾಡಿತ್ತಲ್ಲ, ಲಾಸ್ಟ್ ಮಿನಿಟ್ ವಿಡಿಯೋ ಅಂತೇಳಿ, ಫೈನಲ್ ಟಚ್ ಅಂತೇಳಿ. ಸೊ ಅದರ ಒಳಗಡೆ ಇದು ಕವರ್ ಮಾಡಿದ್ದೆ. ಓಕೆ, ಸೊ ಇದೇ ಡಯಾಗ್ರಾಮ್ ನ ಹೆಲ್ಪ್ ತಗೊಂಡು ಸೊ ಐ ಡಿಸ್ಕಸ್ಡ್ ಕನ್ಸರ್ನ್ ಟು ದಟ್. ಇದ್ರಾಗ ಏನ್ ಗೊತ್ತಿರ್ಬೇಕಪ್ಪ ಅಂದ್ರ ವಿ ರಿಮೇನ್ ಸೇಮ್ ಅಂತೇಳಿ. ಅಂದ್ರೆ Q1 Q2 ದೇ ಆರ್ ದಿ ಡಿಫ್ರೆಂಟ್, ವಿ ದಟ್ ಇಸ್ ಪೊಟೆನ್ಶಿಯಲ್ ಇಸ್ ಸೇಮ್ ಅಂತಂದ್ರೆ. ಸೊ ಹಾಗಾದ್ರೆ ಟೋಟಲ್ Q ಇಸ್ ಈಕ್ವಲ್ಸ್ ಟು ಏನಪ್ಪಾ ಅಂದ್ರೆ Q1 ಪ್ಲಸ್ Q2 ಅಂತೇಳಿ ಗೊತ್ತಿತ್ತಂದ್ರೆ ಅದು ಕೆಪಾಸಿಟನ್ಸ್ ಡೆಫಿನೇಷನ್ ಮುಖಾಂತರ ಬರೋದು. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋದನ್ನ ದೆನ್ ಸಿಕ್ಕಾಪಟ್ಟಿ ಈಸಿ ಒಳಗೆ ಇದು ಡೆರಿವೇಶನ್ ಮೋಸ್ಟ್ ಪ್ರಾಬಬ್ಲಿ ಇದನ್ನೇ ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಕ್ರಿಚಾಪ್ಸ್ ಡಿಸ್ಕಷನ್ ಮಾಡೀನಿ. ಇದಂತೂ ಜಸ್ಟ್ 2 ನಿಮಿಷನ ಬರ್ತಿತ್ತು. ಪೇಜ್ ನಂಬರ್ ಎಷ್ಟಕ್ಕೆ ಸರ್ 75 ಇದೆ ನೋಡ್ರಿ. ಓಕೆ, ಸೊ ಇನ್ನೊಂದ್ಸಲ ಇದನ್ನ ತೋರ್ಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತದ. ಸೊ ಉಳಿದಿದ್ದನ್ನ ನೀವು ನೋಡ್ಕೊಳ್ರಿ. ಯಾಕಂದ್ರೆ ಪ್ರತಿಯೊಂದು ತೋರ್ಸ್ಕೊತ್ ಕೂತ್ರೆ ಟೈಮ್ ವೇಸ್ಟ್ ಆಗ್ತದೆ ಪ್ರತಿಯೊಂದಕ್ಕೆ. ಸೊ ಪ್ರೂಫ್ ಇಲ್ಲಿ ಎಷ್ಟು ಅಂತೇಳಿ 70, ವಾಟ್ ಇಸ್ ದ ಪೇಜ್ ನಂಬರ್, ದಟ್ ಈಸ್ 75. okay, page number 75. we shall confirm that once again. ಯಾಕಂದ್ರೆ ಕ್ವಾಲಿಟಿ 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 ಅಂತೇಳಿ ಬಾಯಿಲೆ ಹೇಳೋದಲ್ಲ, ವರ್ಕ್ ದಾಗೆ ಮಾಡಿ ತೋರಿಸ್ಬಿಟ್ಟೈತಿ. ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಕ್ವಾಲಿಟಿ ಕಂಟೆಂಟ್ ನ ಕಲಿಸೋದ್ರ ಜೊತೆಗೆ ಅದರ ಸ್ಟಡಿ ಮೆಟೀರಿಯಲ್ ನ ಈ ತರ ಪ್ರಿಪೇರ್ ಮಾಡಿ ಕೊಟ್ಟೈತಿ. ಅದನ್ನೇ ಸೊ ಇಂಜಿನಿಯರ್ಸ್ ಪ್ಲಾನ್ ಅಂತ ಹೇಳಿ ಹೇಳೋದು. ಸೊ ಅದಕ್ಕೆ ಎಲ್ಲೊಬ್ರು ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಬಿಜಾಪುರದಾಗ ಎಲ್ಲಾ ಕಡೆ ಆದೂರಿ ಸರ್ ನಮ್ಗೆ ಎಲ್ಲಿ ತಿಳಿಯಲ್ದು ಅಂತೇಳಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದಾಗ ಬಂದು ಅಡ್ಮಿಷನ್ ತಗೋತಾರೆ. ಅದಕ್ಕಿಂತ ಮಾರ್ಚ್ದೊಳಗಡೆನೆ ಡಿಸ್ಕಷನ್ ನಡೆದೈತಿ. ಸೊ ಗೊತ್ತಿದ್ದವ್ರು ನಿಮ್ ಜೂನಿಯರ್ಸಿಗೆ ಇದ್ದಷ್ಟಂತ್ರಿ ಹೇಳ್ರಿ, ಅವ್ರ ಮ್ಯಾಲ ಬರುದು ಬಿಡುದು ಅವ್ರು ಬಿಟ್ಟಿದ್ದು. ಯಾಕ್ರಿ ಸರ್ ಅಂತಂದ್ರೆ ಕೆಲವೊಬ್ರಿಗೆ ಕೆಡುತಕ್ಕ ಬುದ್ಧಿ ಬರಂಗಿಲ್ಲ ಅಂತ ಹೇಳಿ ಹೇಳಿರ್ತಾರ. ಸೊ ನಾವಂತ್ರಿ ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ಕಲಿಸ್ತೈತಿ. 1 ಸಬ್ಜೆಕ್ಟ್ ಕಲಿಸಕ್ಕೆ 4 ಸಬ್ಜೆಕ್ಟ್ ಕಲಿಸ್ತೀವಿ ಅಂತೇನೆಲ್ಲ ಹೇಳುದಿಲ್ಲ. 4 ಸಬ್ಜೆಕ್ಟ್ ನ ಕಲಿಸ್ಕೊಡ್ತೈತಿ. 1, 2 ಅಂತಿರಲ್ಲ. ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಂದಕ್ಕಿಂತ ಒಂದು 100% ಪ್ರತಿಯೊಂದು ಲೆವೆಲ್ ದ ಸ್ಟೂಡೆಂಟ್ಸ್ ತಿಳಿಯಂಗಂತೂ ಕಲಿಸ್ಕೊಡ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಲೆಟ್ ಅಸ್ ಗೋ ಹೆಡ್ ದ ಅನದರ್ ಒನ್ ಹಿಯರ್. ಇಲ್ಲಿ ಪೇಜ್ ನಂಬರ್ ಪ್ರೂಫ್ ಅಂತ ತೋರಿಸಿದೆ. ಇಲ್ಲಿ ವೆಕೇಶನ್ ಕ್ಲಾಸಸ್ ಅಂತೂ ಈವ್ನಿಂಗ್ ಬ್ಯಾಚ್ ಅಂತ ನಡೆದೈತಿ. ಮತ್ತೆ ಮಾರ್ನಿಂಗ್ ಬ್ಯಾಚ್ ನಾಳೆ 7 o'clock ದಿಂದ 8 o'clock, 8 o'clock ದಿಂದ 9 o'clock ಡೆಮೋ ಕ್ಲಾಸಸ್ ಇರ್ತಾವ. ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ, ಸೊ ಗರ್ಲ್ಸ್ ಕೆಲವೊಬ್ರಿಗೆ ಸಾಯಂಕಾಲ ಬರಕ್ ಆಗಂಗಿಲ್ಲ ಅಂದ್ರೆ ಬೆಳಿಗ್ಗೆನೆ ಬಾ ಅಂತ ಹೇಳ್ರಿ. ಯಾವುದೇ ಕಾಲೇಜ್ ಇರ್ಲಿ, ಈ ಕಾಲೇಜ್ ಸೂಟಿ ಇದ್ದವರು ಸೊ 7 to 8, 8 to 9 ಬರ್ಲಿ. ಕಾಲೇಜ್ ಇದ್ದರು 6 to 7, 7 to 8 ಆತರ 8 ಗಂಟೆ ಕಾಲೇಜ್ಗೂ ಹೋಗ್ಲಿ. ಆತರ 3 hours ಕ್ಲಾಸಸ್ ನ ಅರೇಂಜ್ ಮಾಡಿ ಕೊಟ್ಟಿರ್ತದ. ಅದ್ರ ಟೈಮ್ ಟೇಬಲ್ ಇಲ್ಲಿ ಇತ್ತಂದ್ರೆ ತೋರಿಸಿರ್ತದ. ಸೊ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಕ್ಲಾಸಿಗೆ ಬಂದು ಕುತ್ಕೊಂಡು ನೋಡ್ಕೊ ಅಂತ ಹೇಳ್ರಿ, ಅವಾಗ ಹೇಳಿರ್ತದ. ಸೊ ಕನ್ಸಲ್ಟ್ ದಿಸ್ ಇದನ್ನು ಲಾಸ್ಟ್ ಮೂಮೆಂಟ್ ಹೇಳಿತ್ ನೋಡಿ, ನೀವೇ ಪ್ರಿಪೇರ್ ಮಾಡ್ಕೊಳ್ರಿ. ಸೊ ಇವಾಗ ಟೈಮ್ ಇಲ್ಲ ಅಂತೇಳಿ ಗ್ಯಾಲೋಮೀಟರ್ ಹೌ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವಾಟ್ ವೋಲ್ಟ್ ಮೀಟರ್ ಮತ್ತೆ ಆಮೀಟರ್ ಎರಡದ್ರಾಗ ಒಂದ್ ಕೇಳ್ತಾನೆ ಅಂತ ಹೇಳಿತ್ತು. ಸೊ ಇಲ್ಲಿ ವೋಲ್ಟ್ ಮೀಟರ್ದು ಕೇಳಿದಾನ. ಪೇಜ್ ನಂಬರ್ ಸರ್ ಅಂತಂದ್ರೆ ಇದ್ರದ್ದು ಪೇಜ್ ನಂಬರ್ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ 112 ಇದೆ ನೋಡ್ರಿ. ಸೊ ಇದು ನೀವು ಪಾಸಿಂಗ್ ಪ್ಯಾಕೇಜ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ 2023 ಅಂತೇಳಿ ಇರ್ತದ. 23ಗೂ ಅದೇ, 24ಗೂ ಅದೇ, 25ಗೂ ಅದೇ, 26ಗೂ ಅದೇ. ಇನ್ನು ಸಿಲೆಬಸ್ ಎಲ್ ತಕ್ ಚೇಂಜ್ ಆಗ್ತದಲ್ಲ ಅಲ್ಲಿ ತಕನು ಅದೇ ಪಾಸಿಂಗ್ ಪ್ಯಾಕೇಜ್ ಇರ್ತೈತಿ. ಇನ್ನಾಗ ಅದ್ರಾಗ ಜಾಸ್ತಿ ಇತ್ತು, ಡಿಲೀಟ್ ಮಾಡಿ ಈಗ ಇನ್ನ ಕಡಿಮೆ ಮಾಡಿದಾನ, ಅದೇ ಕಡಿಮೆ ಮಾಡಿದೆ ಕೊಟ್ಟೈತಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಮೋಷನಲ್ EMF ಸೊ ಈ ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಿತ್ತು. ಇನ್ನೊಂದು ಬಯೋಟ್ ಸಾವರ್ಟ್ಸ್ ಲಾ ಯೂಸ್ ಮಾಡ್ಕೊಂಡು ಅಂತೇಳಿ ಅದರದ್ದು ಬಿಟ್ರೆ ಇದು ಎರಡದ್ರಾಗ ಒಂದ್ ಕೇಳ್ತಾನಂದ್ರ ಸೊ ಇದು ಅಪಿಯರ್ ಆಗಿದೆ. ಓಕೆ, ಇದ್ರ ಪೇಜ್ ನಂಬರ್ ಸರ್ ದಟ್ ಈಸ್ ದೇರ್ ಆಸ್ 126. ಸೊ ಇದ್ರ ಕಂಪ್ಲೀಟ್ PDF ನ ಅದ್ರದ್ದು ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತದ, ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆ PDF ನ ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವರಿಗೆ ಯೂಸ್ ಆಗ್ಲಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಇವನ್ ಫಾರ್ ಫಸ್ಟ್ ಇಯರ್ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗೂ ಕೆಮಿಸ್ಟ್ರಿ ಕ್ಲಾಸ್ನಾಗೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿತ್ತು. ಬಟ್ ಈಗ ನಿಮ್ ಸೆಕೆಂಡ್ PUC ಗಂತೂ 100% ಅಂತೇಳಿ ಅಟೆಂಪ್ಟ್ ಚಾಪ್ಟರ್ ದಿಂದ ಇದು ಕ್ವೆಶನ್ ಕೇಳಿದಾನ. ಸೊ ಇದ್ರದ್ದು ಪೇಜ್ ನಂಬರ್ ಪ್ರೂಫ್ ಸರ್ ಅಂತಂದ್ರೆ ದಟ್ ಇಟ್ ಇಸ್ ದೇರ್ ಆಸ್ 171 ಪೇಜ್ ನಂಬರ್ಗೆ. ಸೊ ಅದರದ್ದು ಪ್ರೂಫ್. ಸೊ ಇಲ್ಲಿ ಆಲ್ರೆಡಿ ಹೇಳಿದೇವಲ್ಲ, ನಾಳೆ ಹಿಡಿದು ಡೆಮೋ ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ. ಸೊ ಮತ್ ಮುಂದೆ ರೆಗ್ಯುಲರ್ ಕ್ಲಾಸಸ್ ನ ಯಾವಾಗ ಸ್ಟಾರ್ಟ್ ಆಗ್ತಾವ್ರಿ ಸರ್ ಅಂತಂದ್ರೆ ದಟ್ ಈಸ್ June 6th ಗೆ 5th of June ಒಂದು ಬ್ಯಾಚ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಬ್ಯಾಚ್ ರೀ ಸರ್ ಅಂತಂದ್ರೆ 20th of June ಗೆ
ಇನ್ನೊಂದು ಬ್ಯಾಚ್ ನ ಸೊ ಯಾವಾಗ ರಿಸರ್ಟ್ ಇರ್ತದೆ ಜುಲೈದೊಳಗಡೆ ಸ್ಟಾರ್ಟ್ ಆಗ್ತೈತಿ. ಒಟ್ ಟೋಟಲ್ ಆಗಿ ರೆಗ್ಯುಲರ್ ಸೊ ಫಸ್ಟ್ 2 ಬ್ಯಾಚಸ್ ನೆಕ್ಸ್ಟ್ ಲಾಸ್ಟ್ ಬ್ಯಾಚಸ್ ಒಟ್ ಟೋಟಲ್ 3 ಬ್ಯಾಚಸ್ ಆಗ್ತಾವ. ಮಿನಿಮಮ್ ಅಂತೂ ಈ ಫಸ್ಟ್ 2 ಬ್ಯಾಚಸ್ ಅಂತೂ ಆಸ್ ಯೂಶಲ್ ಸೊ ಒಂದು 5th ಆಫ್ ಜೂನಿಗೆ ಸ್ಟಾರ್ಟ್ ಮಾಡ್ತದೆ, ಇನ್ನೊಂದು 20th ಆಫ್ ಜೂನಿಗೆ ಸ್ಟಾರ್ಟ್ ಮಾಡ್ತದೆ. ಸೊ ಅದ್ರದ್ದು ಸದುಪಯೋಗ ಪಡಿಸಲು ಎಲ್ಲರೂ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ನ್ಯೂಕ್ಲಿಯರ್. ಇದ್ರದ್ದು ಒಂದು ವಿಡಿಯೋ ಮಾಡಿತ್ ನೋಡ್ರಿ ನ್ಯೂಕ್ಲಿಯರ್ ಮೇಲೆ. ಸೊ ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದೆ ಅಟ್ ಲೀಸ್ಟ್ ಎರಡೆರಡು ಕ್ವಶನ್ ಮಾಡ್ರಿ ಅಂತೇಳಿ. ಯಾವ ಎರಡು ಕ್ವಶನ್ ಸರ್ ಅಂತಂದ್ರೆ ಇದೊಂದು ಕ್ವಶನ್ ಅದ್ರ ಜೊತೆಗೆ ಡೆಫಿನಿಷನ್ಸ್ ಐಸೋಟೋಪ್ಸ್ ಐಸೋಬಾರ್ಸ್ ಐಸೋಟೋನ್ಸ್. ಸೊ ಇದೇ ಕ್ವಶನ್ ಕೇಳೋದ ನಂತರ ನ್ಯೂಮರಿಕಲ್ ಬಿಡಿಸಿದ್ದದು. ನ್ಯೂಮರಿಕಲ್ ಕೇಳಿದ್ರೆ ಕೇಳ್ತಾನೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳಿದೆ. ಅದನ್ನ ಬಿಟ್ರೆ ಇದು ಕೇಳ್ತಾನೆ ಅಂತ ಹೇಳಿದೆ, ಇದೇ ಕೇಳಿದನ. ಓಕೆ, ಇದ್ರ ಪೇಜ್ ನಂಬರ್ ಇರ್ತ 182. ಸೊ ನೆಕ್ಸ್ಟ್ ಇಲ್ಲಿ ನಿಮ್ ಸೀನಿಯರ್ಸ್ 2023 ಬ್ಯಾಚ್ ಈವ್ನಿಂಗ್ ಬ್ಯಾಚ್ ಮತ್ತೆ ಮಾರ್ನಿಂಗ್ ಬ್ಯಾಚ್. ಸೊ ಇಲ್ಲಿ ನಿಮ್ ಸೀನಿಯರ್ಸ್ ಇದ್ದಾರ, ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಅದನ್ನೇ ನಿಮ್ ಜೂನಿಯರ್ಸಿಗೆ ಹೇಳ್ರಿ. ಸೊ ಯಾವತ್ತಿದ್ರು ನಾವು ಕುರಿ ಹಿಂಡಿ ತುಂಬಂಗಿಲ್ಲ. ಅಗ್ದಿ ಕರೆಕ್ಟ್ ಆಗಿ ಕಂಫರ್ಟೇಬಲ್ ಆಗಿ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ದಾಗ ಕಲಿಲಿಕ್ಕ ಒಂದು ಬ್ಯಾಚಿಗೆ ಹೈಯೆಸ್ಟ್ 60 ತಕ. ಓಕೆ, ಸೊ ಮಿನಿಮಮ್ ಅಪ್ಪ ಅಂದ್ರ 40 to 50, ಮ್ಯಾಕ್ಸಿಮಮ್ 60, ಅದ್ರ ಮ್ಯಾಲ ಹತ್ರ ಹೋಗಂಗಿಲ್ಲ. ಸೊ ಅದೇ ತರನೇ ಇಲ್ಲಿ 2023 ಬ್ಯಾಚ್ ತೋರ್ಸೈತಿ. 23 ಬ್ಯಾಚ್ ಇದ್ರೆ ತೋರಿಸಿರ್ತದೆ, ಇರ್ಲಿಲ್ಲ ಅಂದ್ರೆ ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಾಗ ತೋರ್ಸೈತಿ. ಇದೇ ಕ್ಲಾಸ್ ರೂಮ್. ಸೊ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್. ಇಲ್ಲಿ ಪ್ರಿವಿಯಸ್ ಇಯರ್ ಟಾಪರ್ಸ್ ಸೊ ಫಾರ್ ದಿ ಜಸ್ಟ್ ಮೋಟಿವೇಶನಲ್ ಪಾಯಿಂಟ್ ಆಫ್ ವ್ಯೂ ಟು ದ ಯುವರ್ ಜೂನಿಯರ್ಸ್ ದಟ್ ಇಸ್ ಪ್ರೊವೈಡೆಡ್. ಸೊ ಇಲ್ಲಿ ಏನ್ ಹೇಳೈತಲ್ಲ ಅದೇ ಮಾಡ್ತೈತಿ, ಅದು ಏನ್ ಮಾಡ್ತೀವಲ್ಲ ಅದನ್ನೇ ಇಲ್ಲಿ ಮೆನ್ಷನ್ ಮಾಡೈತಿ. ಸೊ ಎಲ್ಲಾ ಸಬ್ಜೆಕ್ಟ್ಸ್ ನ ಈಸಿ ಮತ್ತೆ ಇಫೆಕ್ಟಿವ್ ವೇದೊಳಗೆ ಕಲಿಸಿಕೊಡ್ತೈತಿ. ಮತ್ತೆ ಪ್ರಿಂಟೆಡ್ ಸೊ ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ಲಿ ಪ್ರಿಪೇರ್ಡ್ ಪಾಸಿಂಗ್ ಪ್ಯಾಕೇಜ್ ಪ್ರಿಂಟೆಡ್ ಮಟೀರಿಯಲ್ ಕೊಡ್ತೈತಿ. ನೆಕ್ಸ್ಟ್ ಸರ್ತ ಮೆಡಿಕಲ್ ಅಪ್ಲಿಕೇಶನ್ಸ್, ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್, ವಿಡಿಯೋ ಮುಖಾಂತರ, ಮಾಡೆಲ್ ಮುಖಾಂತರ, ಮತ್ತೇನು ಅನಿಮೇಷನ್ ಮುಖಾಂತರ ತೋರಿಸ್ತೈತಿ. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್, ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ನ 100% ಪಾಸ್ ಆಗ್ಲಿಕ್ಕೆ ಇಲ್ಲಿ ಹೆಲ್ಪ್ ಆಗ್ತೈತಿ ಯಾವ್ದೇ ರೀತಿ. ಸೊ ಇಷ್ಟು ಈಸಿ ಮಾಡಿಕೊಟ್ಟಾಗೂ ಫೇಲ್ ಆದ್ರ ಸೊ ಅಂತವ್ರಿಗೆ ಸೊ ವೆರಿ ಏನಪ್ಪಾ ಅಂತಂದ್ರೆ ಹೇಳಕ್ಕಂತೂ ವರ್ಡ್ಸೇ ಇಲ್ಲ. ಸೊ ಅವ್ರ ಹೆಂಗ ಅಂತ ಅನ್ನೋದು ವಿಚಾರ ಮಾಡ್ಕೊಳ್ರಿ. ಯಾಕಂದ್ರೆ ಪೂರ್ತಿ ಬರೇ ಜಸ್ಟ್ ಒಂದ್ 40 ಮಿನಿಟ್ಸ್ ವಿಡಿಯೋದಿಂದ ಅಷ್ಟು ಮಾರ್ಕ್ಸ್ ಬಿದ್ದಾವ. ಇವೇ ಕ್ವಶನ್ಸ್ ಬಿಡ್ತಪ್ಪ ಮಾಡ್ರಿ ಅಂತ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರ ಅಂತವ್ರು ಎಲ್ಲಿ ಹೋದ್ರು ಪಾಸ್ ಆಗ್ಲಾರ್ದಂಗ ಆಗಿರ್ತೈತಿ. ಸೊ ಇಲ್ಲಂತೂ ಕೆಲವೊಂದು 2018, 19, ನೆಕ್ಸ್ಟ್ 2021 ತಕ ಅವಾಗ ಎಷ್ಟೋ ಮಂದಿ ಸಪ್ಲಿಮೆಂಟರಿ ಬಂದು ಪಾಸ್ ಆಗಿ ಹೋಗಿದ್ದಾರೆ. ಬೇರೆ ಕಡೆ ಅದು ಹೋಗಿ ಫೇಲ್ ಆಗಿ ಬಂದು ಇಲ್ಲಿ ಸಪ್ಲಿಮೆಂಟರಿ ಪಾಸ್ ಆಗಿ ಹೋಗಿದ್ದಾರೆ. ಸೊ ಇನ್ನೊಂದು ಸ್ಪೆಷಲ್ ಆಫರ್ ಇದೆ ಎಸ್ಪೆಷಲಿ ನಿಮ್ ಜೂನಿಯರ್ಸಿಗೆ. ಸೊ ಯಾರು 15th ಆಫ್ ಮಾರ್ಚ್ ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವರಿಗೆ ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್ ಮಾಡಿಸ್ಕೊಡ್ಲಾಕ PCMB 4 ಕೂಡಿ ಜಸ್ಟ್ 8,000 ತಗ ಸ್ಪೆಷಲ್ ಆಫರ್ ಇದೆ. ಸೊ ಯು ಕ್ಯಾನ್ ಇನ್ಫಾರ್ಮ್ ದಮ್ ಟು ಟೇಕ್ ದ ಅಡ್ಮಿಷನ್. ಆಫ್ಟರ್ ದಟ್ fee is going to get increase like 9,000, 10,000 and then 11,000 ತಕ. ಸೊ ಈ ತರ ಇನ್ಕ್ರೀಸ್ ಆಗ್ತಾ ಹೋಗ್ತದ. ಮಾರ್ಚ್ 25th ಒಳಗಡೆ ತಗೊಂಡ್ರೆ ಈ ತರ, ಏಪ್ರಿಲ್ 5th ಒಳಗಡೆ ತಗೊಂಡ್ರೆ ಈ ತರ, ಏಪ್ರಿಲ್ 15th ಒಳಗಡೆ ತಗೊಂಡ್ರೆ ಈ ತರ ಇನ್ಕ್ರೀಸ್ ಆಗೋತ್ ಹೋಗ್ತದೆ. ಸೊ whoever known already who would like to attend the classes, inform them to take the admission just at 8,000 rupees one time syllabus completion. ಎಲ್ಲ 50 ಚಾಪ್ಟರ್ ಮುಗಿಸ್ಕೊಡ್ತೈತಿ 4 PCMB ಇದು. ಎಲ್ಲರೂ ಕೆಲವೊಂದ್ ಕಡೆ ಒಂದ್ ಮಾಡೋದ್ರ ಜೊತೆಗೆ 4 ಹೇಳ್ತೀವಿ ಅಂತೇಳಿ ಸೊ ಫೀಸ್ ತಗೊಂಡು ಅರ್ಧಂಬರ್ಧ ಇಲ್ಲ ಕರೆಕ್ಟ್ ಆಗಿ ಕಲಿಸ್ಕೊಟ್ಟಿರ್ತಾವ. ನೆಕ್ಸ್ಟ್ ಇಲ್ಲಿ ಮೋಟಿವೇಶನಲ್ ಪಾಯಿಂಟ್ ಆಫ್ ವ್ಯೂ ಇವನ್ 2018 ಟಾಪರ್ಸ್, ನೆಕ್ಸ್ಟ್ ಸರ್ತ 2019 ಟಾಪರ್ಸ್ ಇಲ್ಲಿ ಕೊಡಲಾಗಿದೆ. ಸೊ ಕೋಚಿಂಗ್ ಸ್ಟಾರ್ಟ್ ಆಗಿದೆ 2016 ಹಿಡಿದು. ಓಕೆ, ಸೊ ಆಲ್ರೆಡಿ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಬ್ಯಾಚ್ ದಟ್ ಇಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ಆನ್ 15th of March. So interested students they can confirm their admission and attend the classes regularly on 15th of March onwards. ಇಲ್ಲಿ ಟೈಮ್ ಟೇಬಲ್ ನ ಕೊಟ್ಟೈತಿ ನೋಡ್ರಿ ಈವ್ನಿಂಗ್ ಬ್ಯಾಚ್. ಸೊ ಇಲ್ಲಿ ಒಂದು ಕ್ವಶನ್ ಯಾವ ತರ ಕೇಳಿದ ಸರ್ತ ಪಾಡ್ಡಿದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದು ಒಂದೇ ಪೇಜ್ ನಾಗಿದೆ, ಅದು ತೋರಿಸ್ತೈತಿ. ನೆಕ್ಸ್ಟ್ ಇಲ್ಲಿ ಏನಿದೆಪ್ಪ ಅಂತಂದ್ರೆ ವೆಕೇಶನ್ ಕ್ಲಾಸಸ್ ಟೈಮ್ ಟೇಬಲ್. ಇದು ಎಲ್ಲಾ ಕಾಲೇಜ್ದವ್ರಿಗೆ ಸೂಟೇಬಲ್ ಆಗ್ತೈತಿ. ಕಾಲೇಜ್ ಸೂಟಿ ಇದ್ದವರು ಸೊ ಅವರಿಗೂ ಸೂಟೇಬಲ್ ಆಗ್ತದೆ. ಯಾಕಂದ್ರೆ ಕಾಲೇಜ್ ಇದ್ದವರು 5:15 ಯಾರ ಕಾಲೇಜ್ 5:15 ಯಾರ ಕಾಲೇಜ್ ಬಿಡ್ತದಲ್ಲ 5:30 5:30 6:30 ಸರ್ ನಮಗ 5:30 ಬರಕ್ ಆಗಂಗಿಲ್ಲ ಅಂದ್ರೆ 6:30 8 o'clock ಬಂದ್ರೆ ಅವ್ರಿಗೆ ಇಲ್ಲಿ 2 ಸಬ್ಜೆಕ್ಟ್ ಸಿಗ್ತಾವ. ಅದೇ 5:30 8 o'clock ಬಂದ್ರೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಂತೇಳಿ ಇಲ್ಲಿ ಕ್ಲಿಯರ್ ಆಗಿ ಟೈಮ್ ಟೇಬಲ್ ಕೊಟ್ಟೈತಿ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 days, ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಏನಿರ್ತದಲ್ಲ ಯಾವ್ದು ಲ್ಯಾಗ್ ಸಬ್ಜೆಕ್ಟ್ ಇರ್ತೈತಿ ಹಿಂದ್ ಬಿದ್ದಿರ್ತದಲ್ಲ ಆ ಸಬ್ಜೆಕ್ಟ್ ನ ಸೊ ದಟ್ ಈಸ್ ಗೋಯಿಂಗ್ ಟು ಕವರ್. ಯಾವ್ದು ಪೋರ್ಷನ್ ಕಡಿಮೆ ಆಗಿರ್ತದಲ್ಲ ಆ ಸಬ್ಜೆಕ್ಟ್ ನ ತಗೊಂಡು ಕವರ್ ಮಾಡಿಕೊಳ್ಳಾಗ್ತದೆ. ಸೊ ನಿಮ್ಮ ಜೂನಿಯರ್ಸ್ಗೆ ತಿಳಿಸ್ರಿ. ಅವ್ರಿಗೆ ಆಲ್ರೆಡಿ ಸೊ 3ನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗೈತಿ. ಈಗ LPP ಚಾಪ್ಟರ್ ಮುಗಿದದ, ಇನ್ನೊಂದ್ 2 ದಿನದಾಗ ಮೆಟ್ರಿಸಿಸ್ ಮುಗಿತದ. ಫಸ್ಟ್ ಗೆ ಮ್ಯಾಥಮೆಟಿಕ್ಸ್ ಒಂದೇ ತಗೊಂಡ್ ಹೊಂಟದ. ಯಾಕಂದ್ರೆ
ಎಲ್ಲಾನು ಕಲಿಸಿದ ಬಳಕ ಎಲ್ಲಾ ಸಬ್ಜೆಕ್ಟ್ ನ ಕವರ್ ಮಾಡಿದ ಬಳಕ ಬಂದು ಅವ್ರ ಗಾಬರಿ ಪ್ಯಾನಿಕ್ ಆಗ್ಬಾರ್ದು ಅಂತೇಳಿ ಫಸ್ಟ್ ಒಂದ್ ಸಬ್ಜೆಕ್ಟ್ ಒಂದ್ 2 ಚಾಪ್ಟರ್ ಮುಗಿದು ಅಂದ್ರೆ ಅಥಟಿಗೆ ಎಲ್ಲರೂ ಬಂದು ಸೊ ಇನ್ನ ಕೆಲವೊಬ್ರು ಊರಾಗೆ ಇದ್ದಾರೆ ಹೋಳಿ ಹುಣ್ಣಿಮೆ ಬಂದ್ ಮಾಡ್ಕೊಳಿಕ್ಕೆ ಬಂದ್ ಅಟೆಂಡ್ ಆಗ್ತೀವ್ರಿ ಸರ್ ಕ್ಲಾಸಸ್ ಅಂತೇಳಿ ಕೆಲವೊಬ್ರು ಫೋನ್ ಹಚ್ಚಿದಾರೆ. ಸೊ ಅದಕ್ಕೆ ಎಲ್ಲರಿಗೂ ತಿಳಿಸ್ರಿ, ಎಲ್ಲರೂ ಯುಟಿಲೈಸೇಷನ್ ತಕೊಳ್ಳಿ. ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಪಾರ್ಟ್ ಡಿ ದೊಳಗಡೆ ಈ ಕ್ವಶನ್ ಕೊಡಲಾಗಿತ್ತು. ಪೇಜ್ ನಂಬರ್ ಎಷ್ಟಕ್ಕಿದೆ ಸರ್ ಇದು ಅಂತಂದ್ರೆ ಪೇಜ್ ನಂಬರ್ ಸೊ ದಟ್ ಇಟ್ ಇಸ್ ದೇರ್ ಆಸ್ 81. ನೀವು ಪಾಸಿಂಗ್ ಪ್ಯಾಕೇಜ್ ನೋಡ್ಕೊಳ್ರಿ. ಪೇಜ್ ನಂಬರ್ 81 ಬೇಕಂದ್ರೆ ಇನ್ನೊಂದೆರಡು ತೋರಿಸ್ತದಂತ, ಯಾಕಂದ್ರೆ ಎಲ್ಲಾನು ತೋರಿಸ್ಕೊತ ಕೂತ್ರೆ ಟೈಮ್ ಇದು ಎಸ್ಪೆಷಲಿ ನನಗ ಬೆಸ್ಟ್ ಅನ್ಸಿದ್ರೆ ಈ ಕ್ವಶನ್. ಯಾಕಂದ್ರೆ ಪ್ರತಿಯೊಂದು ವಿಡಿಯೋದಾಗ ಹೇಳಿದೆ ವುಡ್ ಸ್ಟೋನ್ ಬ್ರಿಡ್ಜ್ ಮೇಲೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ 5 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ಕೇಳ್ತಾನ ಅಂತೇಳಿ. ಸೊ ಅದು ರಿಪೀಟ್ ಆಯ್ತು ಲಾಸ್ಟ್ ಮೊಮೆಂಟಿಗಂತೂ ಎಷ್ಟು ಸ್ಪೀಡ್ ಹೇಳಿದೀನಿ ನೀವೇ ಆ ವಿಡಿಯೋದಾಗ ನೋಡ್ಕೊಳ್ರಿ. ಆಲ್ಮೋಸ್ಟ್ ಅದ ಅಷ್ಟೇ ನೋಡಿದ್ರು ಬಿಡಿಸ್ಲಿಕ್ಕೆ ಬರಂಗ ಸೊ 1-2-3 ಮಿನಿಟ್ಸ್ ದಾಗ ಇದು ಕವರ್ ಮಾಡಿಕೊಟ್ಟೈತಿ. ಓಕೆ, ಸೊ ಇದ್ರದ್ದು ಪೇಜ್ ನಂಬರ್ದು ಪ್ರೂಫ್ ರಿಸರ್ ಅಂತಂದ್ರೆ ಇದು 2 ಪೇಜ್ ನಾಗ ಕವರ್ ಆಗಿತ್ತು ನೋಡ್ರಿ. ಪೇಜ್ ನಂಬರ್ 95 and 96 2 ಪೇಜ್ ನಾಗ ಇದು ಕವರ್ ಆಗಿತ್ತು. ಸೊ ಯಾರ್ಯಾರಿಗೆ ಕೋಚಿಂಗ್ ಇನ್ನೂ ಅಡ್ರೆಸ್ ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ ಅಂತಂದ್ರ ಅವ್ರಿಗೆ ಕರೆಕ್ಟ್ ಆಗಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೆ ಅಂತೂ ಗಾಂಧಿ ಚೌಕ್ ಗೊತ್ತಿರ್ತೈತಿ. ಗಾಂಧಿ ಚೌಕ್, ಸೊ ಗಾಂಧಿ ಚೌಕದಿಂದ ಸಿದ್ದೇಶ್ವರ ಟೆಂಪಲ್ ಕಡೆ ಜಸ್ಟ್ 1 ಮಿನಿಟ್ ದಷ್ಟು, ಓಕೆ 1 ಮಿನಿಟ್ ಅಥವಾ 100 ಮೀಟರ್ ದಷ್ಟು ಡಿಸ್ಟೆನ್ಸ್ ಬಂದ್ರಂದ್ರೆ ಅವಾಗ ಏನಪ್ಪಾ ಅಂದ್ರೆ SPVC ಅಂತೇಳಿ ದೊಡ್ಡದ ಬೋರ್ಡೆ ಕಾಣಿಸ್ತೈತಿ. ಎಲ್ಲಿದೆ ಸರ್ PVC ಗೊಂದಿಯವ್ರದ್ದು ಬಿಲ್ಡಿಂಗ್ ಮೇಲ್ಗಡೆ, ಓಕೆ ಅಪೋಸಿಟ್ ಟು ದಿ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತೀವಲ್ಲ ಅದ್ರ ಅಪೋಸಿಟ್ ಸುಗಂಧಿಯವ್ರ ಬಿಲ್ಡಿಂಗ್ ಮೇಲ್ಗಡೆ ಬೋರ್ಡ್ ಕಾಣಿಸ್ತಾ, ಅಲ್ಲೇ ಕ್ಲಾಸಸ್ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ಸ್ ಪ್ರೊವೈಡೆಡ್ ಹಿಯರ್. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇದೊಂದು ಕ್ವಶನ್ ನೋಡ್ರಿ, ಯಾಕಂದ್ರೆ 2 ಕ್ವಶನ್ ಕೇಳ್ತಾನ ಅಂತ ಹೇಳಿದೆ, ಅವ್ ಎರಡರಾಗ ಒಂದು ಗ್ಯಾರಂಟಿ ಅಂತ ಹೇಳಿದೆ, ಅದ್ರಾಗ ಇದನ್ನ ಕೇಳಿದ ನೋಡ್ರಿ. ಓಕೆ, ಸೊ ದಟ್ ಈಸ್ expression for the what force per unit length between the two infinitely what long straight parallel current carrying conductors ಅಂತೇಳಿ. ಸೊ ಇದು ಆಲ್ರೆಡಿ almost all questions they were repeated from the previous year 2014 ಹಿಡ್ಕೊಂಡು 2024 ತಕ್ಕ ನಾವು ಪಾಸಿಂಗ್ ಪ್ಯಾಕೇಜ್ ನ ಹಂಗೆ ತಯಾರು ಮಾಡಿರ್ತೀವಿ. 2014 ಹಿಡ್ಕೊಂಡು 2024 ತಕ್ಕದ್ದು ಎಲ್ಲಾನು ಕವರ್. ಇವಾಗ ರಿಸರ್ಚ್ 2025 ಇದೇ ಎಡಿಷನ್ ಮಾಡಿರ್ತ ಪಾಸಿಂಗ್ ಪ್ಯಾಕೇಜ್ ದಾಗ. ಈಗ ಏನದಲ್ಲ ಕೀ ಆನ್ಸರ್ಸ್ ಏನ್ ತೋರಿಸುತ್ತಲ್ಲ ಇದನ್ನೇ ಇನ್ಕ್ಲೂಡ್ ಮಾಡಿರ್ತದ. ಸೊ ಇದ್ರದ್ದು ಪೇಜ್ ನಂಬರ್ ಪ್ರೂಫ್ ರಿಸರ್ಚ್ ಅಂದ್ರೆ ದಟ್ ಪೇಜ್ ನಂಬರ್ 114 ಅಂಡ್ 115. ಸರ್ ಕನ್ಫರ್ಮೇಶನ್ ಮಾಡ್ರಿ ತೋರಿಸಿ, ಕನ್ಫರ್ಮ್ ಮಾಡಿರೋದು ಅಂತ 114 ಅಂಡ್ 115. ಐ ವಿಲ್ ಕನ್ಫರ್ಮ್ ದಟ್. ಸೊ ಯು ಕ್ಯಾನ್ ಸಿ ಅಂಡ್ ಕನ್ಫರ್ಮ್ ದಟ್. ಸೊ ಪೇಜ್ ನಂಬರ್ ಯಾವುದು 114 ಅಂಡ್ 115. Go to page number 114 and 115. 114. Okay, page number 114. ಇಲ್ಲಿದೆ ನೋಡ್ರಿ 114 ಅಂದ್ರೆ ಸೊ ದಟ್ ಈಸ್ ಹಿಯರ್. 115 ಎಕ್ಸ್ಟೆನ್ಷನ್ ಆಫ್ ದಟ್. ಸೊ ಇಷ್ಟು ತರ ಕಂಪ್ಲೀಟ್ ಆಗಿ ವಿತ್ ಪ್ರೂಫ್ ಆಸ್ ಇಟ್ ಈಸ್ ಯಾವ ತರ ಕ್ವಶನ್ ಅಪಿಯರ್ ಆಗಿತ್ತು, ನಮ್ದು ಯಾವ ತರ ಕ್ವಶನ್ ಇತ್ತು ಪಾಸಿಂಗ್ ಪ್ಯಾಕೇಜ್ ದಾಗ ಅನ್ನೋದು ವಿತ್ ಪ್ರೂಫ್. ಓಕೆ, ಯಾವುದು ಸುಮ್ಮ ಪೇಕ ನೆಕ್ಸ್ಟ್ ಹೈಫ್ ಸಂಬಂಧ ಯಾವುದೇ ರೀತಿ ಇಲ್ಲೇನು ಇಲ್ಲ, ಕರೆಕ್ಟ್ ಆಗಿ ಸೊ ತೋರಿಸೈತಿ ವಿತ್ ಪ್ರೂಫ್. ಸೊ ಇಲ್ಲಿ ನಾನು ವಿಡಿಯೋದಾಗ ಹೇಳಿದೆ ರೆಕ್ಟಿಫಿಕೇಶನ್ ಆಸ್ ಇಟ್ ಈಸ್ ನಾನು ಕ್ವಶನ್ ಕವರ್ ಮಾಡಿದೆ. ರೆಕ್ಟಿಫೈಯರ್ ಅಂದ್ರೆ ಏನು ಅಂತೇಳಿ ವಿಡಿಯೋದಾಗ ಹೇಳಿದೆ. ಏನಪ್ಪಾ ಅಂದ್ರ AC to DC ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಡಿವೈಸ್ ಯೂಸ್ ಮಾಡ್ತಾರಲ್ಲ ಅಂದ್ರೆ ರೆಕ್ಟಿಫಿಕೇಶನ್ ಯೂಸ್ ಮಾಡೋದು ಡಿವೈಸ್ಗೆ ರೆಕ್ಟಿಫೈಯರ್ ಅಂತಾರೆ ಅಂತೇಳಿ. ದಟ್ ಈಸ್ ದ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ AC to DC. ಆ ಪ್ರೋಸೆಸ್ಗೆ ರೆಕ್ಟಿಫಿಕೇಶನ್ ಡಿವೈಸ್ಗೆ ರೆಕ್ಟಿಫೈಯರ್ ಅಂತಾರ ಅಂತೇಳಿ ನಿನ್ನೆ ಹೇಳಿದೆ. ಬಟ್ ಪಾಸಿಂಗ್ ಪ್ಯಾಕೇಜ್ ದಾಗ ಅದು ಕೊಟ್ಟಿಲ್ಲ, ರೆಕ್ಟಿಫಿಕೇಶನ್ ಅಂತ ಹೇಳಿ ಕೊಟ್ಟೈತಿ. ಅಂದ್ರೆ ಇದ್ರದಿಂದ ಎಷ್ಟು ಮಾರ್ಕ್ಸ್ ಯೂಸ್ ಆಗಿದೆ ಸರ್? 4 ಮಾರ್ಕ್ಸ್. ಇಲ್ಲೇನ್ ಕೊಟ್ಟಿದ್ದಾನಲ್ಲ ಇದು ಡೈರೆಕ್ಟ್ ಆಗಿ 4 ಮಾರ್ಕ್ಸ್ ಯೂಸ್ ಆಗಿದೆ. ಬಟ್ ವಿಡಿಯೋ ನೋಡಿದವರು ವಾಟ್ ಡು ಯು ಮೀನ್ ಬೈ ರೆಕ್ಟಿಫೈಯರ್ ಅಂತೇಳಿ ಬರಿಬಹುದಿತ್ತು. ಓಕೆ, ಸೊ ಅದರದ್ದೇ ಇಲ್ಲಿ ಪ್ರೂಫ್ ಇದೆ ನೋಡ್ರಿ. ಸೊ ನಾನು ಇದಕ್ಕೊಂದು ಸಪರೇಟ್ ವಿಡಿಯೋ ಮಾಡಿದ್ದೆ, ಹಾಫ್ ವೇವ್ ರೆಕ್ಟಿಫೈಯರ್ ಆಸ್ ವೆಲ್ ಆಸ್ ಫುಲ್ ವೇವ್ ರೆಕ್ಟಿಫೈಯರ್ ಅದು ಸಪರೇಟ್ ಆಗಿ. ಯಾಕ್ರಿ ಸರ್ ಅಂತಂದ್ರೆ 100% ಎರಡದ್ರಾಗ ಒಂದು ಬೀಳ್ತಾವ ಅಂತೇಳಿ ಅವು ಎರಡೇ ಕೂಡಿಸಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಬೇಕಾದಂಗೆ ನೋಡ್ಕೋರಿ. ಸೊ ಕೆಲವೊಬ್ರು ನೋಡಿರಿ, ಕೆಲವೊಬ್ರು ಬರ್ತಾ ಇವೆ ಅಂತೇಳಿ ಬಿಟ್ಟಿದ್ದಾರೆ. ಸೊ ಕೆಲವೊಬ್ರು ಹೆಂಗಂತಂದ್ರೆ ನಮ್ಗೆ ಪರ್ಫೆಕ್ಟ್ ಇದೀವಿ ಅಂತ ಬಿಟ್ಟಿದ್ದಾರೆ, ಇನ್ನು ಕೆಲವೊಬ್ರು ಕಂಪ್ಲೀಟ್ ಆಗಿ ವಾಚ್ ಮಾಡಿದಾರೆ. ಇನ್ನ ಕೆಲವೊಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ವಿಡಿಯೋನ ಶಾರ್ಟ್ ಆಗಿ ನೋಡ್ತಾರೆ. 2x ಸ್ಪೀಡ್ ಇಟ್ಕೊಂಡು ಕಂಪ್ಲೀಟ್ ಆಗಿ ನೋಡ್ಕೋರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಬೇಕಂದ್ರೆ ನೀವು 2x ಸ್ಪೀಡ್ ನೋಡ್ಬೋದು. ಸೊ ಇಲ್ಲಿ ಮಾರ್ನಿಂಗ್ ಬ್ಯಾಚ್ ಶೆಡ್ಯೂಲ್ ನ ಕೊಟ್ಟಿತ್ತು ನೋಡ್ರಿ. ಸೊ ನಿಮ್ ಜೂನಿಯರ್ಸ್ಗೆ ಯಾರ್ಯಾರಿಗೆ ಸೊ ಸ್ವಲ್ಪ ಟೈಮ್ ಟೇಬಲ್ ಕನ್ಫ್ಯೂಷನ್ ಇತ್ತಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಇದೇ ಪೇಜ್ ನ ಕಳಿಸ್ರಿ. ಇಲ್ಲಾಂದ್ರೆ ಅವರಿಗೆ ಕೋಚಿಂಗ್ ನಂಬರ್ ನ ಕಾಲ್ ಮಾಡಿ ಕೇಳ್ಕೊಂತ ಹೇಳ್ರಿ. ಸೊ 6 to 7 ಮಾರ್ನಿಂಗ್ 6 to 7 ಇಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ವೀಕ್ಲಿ 3 days ಕೆಮಿಸ್ಟ್ರಿ, ವೀಕ್ಲಿ 3 days ಬಯಾಲಜಿ. ಸರ್ 6 to 7 ಬರಕ್ ಆಗ್ಲಿಲ್ಲ ಅಂದ್ರ ಅವರು ಇಲ್ಲಿ ಬಿಡಬಹುದು. ಅದೇ ಟೈಮಿಂಗ್ ದೇ ಅವೇ ಸಬ್ಜೆಕ್ಟ್ಸ್ ನೇ ಎಲ್ಲಪ್ಪ ಅಂದ್ರೆ 8 to 9
ಅಂದ್ರೆ 7 to 8 ಬಂದು 8 to 9 ಇಲ್ಲಿ ಕಂಟಿನ್ಯೂಷನ್. ಸರ್ ನಾವು 6 to 7 ಬಂದಿರ್ತಾರೆ ನಮ್ಮ ಜೂನಿಯರ್ಸ್, 6 to 7 ಬಂದು 7 to 8 ಬಂದು 8 ಗಂಟೆಗೆ ಹೋಗ್ಬೋದು ಏನಂದ್ರೆ ಎಸ್ ದೇ ಕ್ಯಾನ್ ಗೋ. ಇಲ್ಲಿನ ಏನ್ ಸಿಗ್ತಾವ ಅವರಿಗೆ PCMB 4 ಸಿಗ್ತಾವ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿಂದ ಬಂದ್ರಂದ್ರೆ 7 to 9 ಬಂದ್ರಂದ್ರೆ ಇಲ್ಲಿನೂ PCMB 4 ಸಿಗ್ತಾವ. ಸೊ ಯಾರಿಗೆ ಹೆಂಗ್ ಅನುಕೂಲ ಆಗ್ತದಲ್ಲ ಆ ತರ ಮಾರ್ನಿಂಗ್ 3 ಅವರ್ಸ್, ಈವ್ನಿಂಗ್ 2.5 ಅವರ್ಸ್. ಇಷ್ಟು ಬಿಟ್ರೆ ನಮ್ಮಲ್ಲಿ ಯಾವ ಕ್ಲಾಸಸ್ ಇರಂಗಿಲ್ಲ ವೆಕೇಶನ್ಕ. ಸೊ ಅದಕ್ಕೆ ಅವರಿಗೆ ಈ ಟೈಮ್ದಾಗ ಯಾವ್ದು ಟೈಮ್ ಸೆಟ್ ಆಗ್ತದಲ್ಲ ಅದಕ್ಕೆ ಬಂದು ಯಾವ್ದು ಬ್ಯಾಚ್ ಸೆಟ್ ಆಗ್ತದಲ್ಲ ಅದಕ್ಕೆ ಬಂದು ಅಟೆಂಡ್ ಆಗತ್ತೆ ಹೇಳ್ರಿ. ಉಳಿದ ಟೈಮ್ ಕೇಳಿದ್ರು ನಾವು ಕಂಡಕ್ಟ್ ಮಾಡಂಗಿಲ್ಲ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಮೋಸ್ಟ್ ಪ್ರಾಬಲಿ ಅಷ್ಟು ಕೀ ಆನ್ಸರ್ಸ್ ಡಿಸ್ಕಷನ್ ಐತ್ ಅನಿಸ್ತದ. ಇಲ್ಲಿ ಅಪ್ಕಮಿಂಗ್ ಕೋರ್ಸಸ್ ಸೊ ಯಾರ್ಯಾರಿಗೆ ವೆಕೇಶನ್ ಆಲ್ರೆಡಿ ಹೇಳಿದೀವಿ. ಇಲ್ಲಿ ನೆಕ್ಸ್ಟ್ ಯಾರ್ಯಾರು ರೆಗ್ಯುಲರ್ ಬರ್ಬೇಕಂತಿರ್ತಾರಲ್ಲ ಅವ್ರಿಗೆ June 5th ಹಿಡಿದು ಬಾ ಅಂತ ಹೇಳ್ರಿ. ಬಿಫೋರ್ June 5th ದೇ ಕ್ಯಾನ್ ಗೆಟ್ ದಿ ಕನ್ಫರ್ಮೇಶನ್ ಆಫ್ ದೇರ್ ಅಡ್ಮಿಷನ್. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ 20 June ಒಳಗಡೆ ಅಂದ್ರೆ 20th June ಒಳಗಡೆ ಆಗಿ ನೆಕ್ಸ್ಟ್ ಬ್ಯಾಚ್ ಅಪ್ಪ ಅಂದ್ರೆ 10th July ದಿಂದ ಸ್ಟಾರ್ಟ್ ಆಗ್ತದ. ಆಫ್ಟರ್ ದಟ್ KCET ನೀಟ್ ಕ್ಲಾಸಸ್ ನ ನಿಮ್ದು 10th March ಒಳಗಡೆ ನಾವು ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದೆವು ಅಂದ್ರೆ ನೀವು ಬಂದು ಇಂಟ್ರೆಸ್ಟೆಡ್ ಇದ್ದವರು ಅಟೆಂಡ್ ಆಗ್ಬೋದು. ಇರ್ಲಿಲ್ಲ ಅಂತಂದ್ರೆ ನಾವು ಯಾವುದೇ ರೀತಿ ವಿಡಿಯೋ ಮಾಡಿ ಹಾಕ್ಲಿಲ್ಲ ಅಂತಂದ್ರೆ ಇಂಟ್ರೆಸ್ಟೆಡ್ ಇದ್ದವರು ಕಮ್ಯುನಿಕೇಟ್ ಮಾಡಿ ಕೇಳ್ಕೋರಿ. ಮಾಡ್ತಿದ್ದೇವೆ ಅಂದ್ರೆ ಬಂದ್ ಅಟೆಂಡ್ ಆಗ್ರಿ ಅಂತ ಹೇಳ್ತದೆ. ಇಲ್ಲಾಂದ್ರೆ ಈ ವರ್ಷ ನಮಗೆ ಟೈಮ್ ಫ್ರೀ ಇಲ್ಲ ಅದಕ್ಕೆ ಮಾಡೋದು. ಸೊ 99% ಡೌಟ್. ಸೊ ಅದಕ್ಕೆ ಅವಶ್ಯಕತೆ ಇತ್ತಂದ್ರೆ ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕಿರ್ತೈತಿ 10ನೇ ತಾರೀಕು ಅಥವಾ 11ನೇ ತಾರೀಕದೊಳಗಡೆ ನಾವು CET ನೀಟ್ ಕ್ರಾಶ್ ಕೋರ್ಸ್ ಮಾಡ್ತೀವೋ ಇಲ್ಲ ಅಂತ ಅನ್ನೋದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿ ಹಾಕ್ತೇವೆ. ಅಂದ್ರೆ ಮಾಡ್ತೀವಿ ಅಂತ ಇದ್ದೇವೆ ಅಂದ್ರೆ ವಿಡಿಯೋ ಮಾಡಿ ಹಾಕಿರ್ತದೆ, ಇರ್ಲಿ ಅಂದ್ರೆ ವಿಡಿಯೋ ಮಾಡಕ್ ಹೋಗಂಗಿಲ್ಲ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್, ಸೊ ಯು ಕ್ಯಾನ್ ಕನ್ಫರ್ಮ್. ಆಫ್ಟರ್ ದಟ್ ಇಫ್ ಯು ಆರ್ ನಾಟ್ ಕಂಡಕ್ಟಿಂಗ್ ಯು ಕ್ಯಾನ್ ಗೋ ಎನಿವೇರ್ ಅಂಡ್ ಯುಟಿಲೈಸ್ ದಟ್. ಸೊ ಇಲ್ಲಿ ಫ್ರೀ ಆಫ್ ಮಟೀರಿಯಲ್ ಟೆಲಿಗ್ರಾಮಿಗಾದ್ರೂ ಜಾಯ್ನ್ ಆಗಲಿ, ಯೂಟ್ಯೂಬಿಗಾದ್ರೂ ಜಾಯ್ನ್ ಆಗಲಿ ಅಥವಾ ವಾಟ್ಸಪ್ಪಿಗಾದ್ರೂ ರಿಕ್ವೆಸ್ಟ್ ಕಳಿಸ್ಲಿ. ಸೊ ನೆಕ್ಸ್ಟ್ ಏನದಲ್ಲ ರೆಗ್ಯುಲರ್ ಲಾಂಗ್ ಟರ್ಮ್ ಸೊ ನೀಟ್ CET JEE ದ ಕ್ಲಾಸಸ್ ಯಾವ್ದು ರಿಸರ್ಟ್ July to February. ಸೊ ದಟ್ ಈಸ್ ಗೋಯಿಂಗ್ ಟು ಕಂಡಕ್ಟ್. ನೆಕ್ಸ್ಟ್ ಅದು ಆದ ಬಳಿಕ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ ಡಿಸೆಂಬರ್ 2 ತಿಂಗಳದ ಕ್ರಾಶ್ ಕೋರ್ಸ್ December to February. ಸೊ ದಟ್ ಈಸ್ ಗೋಯಿಂಗ್ ಟು ಕಂಡಕ್ಟ್ 100%. ನೆಕ್ಸ್ಟ್ ಸರ್ ಅಂತಂದ್ರೆ ಪಾಸಿಂಗ್ ಜಸ್ಟ್ 15 days ಒಂದು ಗ್ಲಾನ್ಸ್ ಮಾಡ್ಲಕ್ಕ ಸೊ ಒಂದು ಕ್ಲಾಸ್ ನ ಪಾಸಿಂಗ್ ಪ್ಯಾಕೇಜ್ ಕ್ಲಾಸ್ ಅಂತೇಳಿ January ಒಳಗದು ಸ್ಟಾರ್ಟ್ ಆಗ್ತೈತಿ. ಸೊ ಟೋಟಲ್ ವಿ ಆರ್ ಹ್ಯಾವಿಂಗ್ 9 year ಎಕ್ಸ್ಪೀರಿಯನ್ಸ್ ಇನ್ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್. 1-2 ವರ್ಷ ಅಲ್ಲ 9 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಲ್ಲಾ PCMB 4 ಪರ್ಫೆಕ್ಟ್ ಆಗಿ ಕಲಿಸ್ಕೊಟ್ಟು ಪರ್ಫೆಕ್ಟ್ ಆಗಿ ದಿ ಬೆಸ್ಟ್ ವೇದಾಗ ರಿಸಲ್ಟ್ ನ ತಗೊಳ್ಕ. ಸೊ SPUC ಸೊ 9 years ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಹ್ಯಾವಿಂಗ್. ಸೊ ಅಡ್ರೆಸ್ ಆಲ್ರೆಡಿ ಏನಾಗೆ ಡಿಸ್ಕಷನ್ ಮಾಡೈತಿ. ನೆಕ್ಸ್ಟ್ ವೆಕೇಶನ್ ಆಲ್ರೆಡಿ ಹೇಳಿದಿವಿ ಮಾರ್ನಿಂಗ್ ಬ್ಯಾಚ್ ನ. ಸೊ ದಟ್ ಈಸ್ 15th March ಹಿಡಿದು ಸ್ಟಾರ್ಟ್ ಆಗ್ತದೆ. ಸೊ ಅವ್ರಿಗೆ ಯಾರ್ಯಾರು ಬರ್ಬೇಕಂತಿರ್ತಾರಲ್ಲ ಅವರಿಗೆ ತಿಳಿಸ್ರಿ. ನೆಕ್ಸ್ಟ್ ಏಪ್ರಿಲ್ ದೊಳಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ April 1st ಹಿಡಿದು. ಸೊ ಅವಾಗ ಬೇಕಂದ್ರೆ ಅವಾಗ ಬಂದು ಅಟೆಂಡ್ ಆಗ್ಲಕ್. ಓಕೆ, ಎಷ್ಟು ಇದ್ರದ್ದು ಡೀಟೇಲ್ಸ್ ಆಯ್ತು. ನೆಕ್ಸ್ಟ್ ಸರ್ ಇಲ್ಲೇ ಕ್ವಶನ್ ಪೇಪರ್ ಇದೆ ನಿಮ್ದು. ಕ್ವಶನ್ ಪೇಪರ್ ಏನಿತ್ತಲ್ಲ ಸೊ ದಟ್ ಕ್ವಶನ್ ಪೇಪರ್ ಆಲ್ಸೋ ಅಟ್ಯಾಚ್ಡ್ ಹಿಯರ್. ಸೊ ಎಷ್ಟು ಇದು ಯಾವ್ದ್ರದಪ್ಪ ಅಂದ್ರ ಕೀ ಆನ್ಸರ್ಸ್ ಅಪ್ಪ ಕನ್ಸರ್ನ್ ಟು ದಿ PUC to ಫಿಸಿಕ್ಸ್. ಇನ್ ನೆಕ್ಸ್ಟ್ ಏನ್ ಮಾಡೋಣ ಅಂತ ಕೆಮಿಸ್ಟ್ರಿದು ಇಲ್ಲೇ ತೋರಿಸಿರ್ತೀನಿ ನೋಡ್ರಿ. ಯಾರಿಗೆ ಗೊತ್ತಿರ್ಲಿಲ್ಲ ಅಂದ್ರ ಅದ್ರದ್ದು ಲಿಂಕ್ ಇದ್ರ ಕೆಳಗಡೆ ಹಾಕಿರ್ತದ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋರಿ. ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಸೊ ಕೆಮಿಸ್ಟ್ರಿದು ಸೊ ಲಿಂಕ್ ನ ಕೊಟ್ಟಿರ್ತದ. ಸೊ ಇಲ್ಲೇನ್ PDF ತೋರಿಸ್ತದಲ್ಲ ಕೆಮಿಸ್ಟ್ರಿ ಬಯಾಲಜಿ ಎಲ್ಲಾನು ಕೊಟ್ಟಿರ್ತದ. ಯಾಕಂದ್ರೆ ಪ್ರತಿಯೊಬ್ರು ಜಸ್ಟ್ ಮೆಸೇಜ್ ಮಾಡ್ಕೋತ ಕುಂದ್ರಬೇಡ್ರಿ ವಾಟ್ಸಪ್ಪಿಗೆ. ಯಾಕಂದ್ರೆ ಎಲ್ಲರಿಗೆ ರಿಪ್ಲೈ ಅಂತೂ ಕೊಡೋದಾಗಂಗಿಲ್ಲ. ಸೊ ಮ್ಯಾಕ್ಸಿಮಮ್ ಎಷ್ಟ್ ಆಗ್ತದ ಅಷ್ಟು ಫ್ರೀ ಇದ್ದಾಗಂತೂ ಕಳಿಸ್ಕೊಟ್ಟಿರ್ತೀವಿ. ಉಳಿದನ್ನ ನೀವೇ ನೋಡ್ಕೊಂಡು ಸೊ ಇದ್ರದ್ದು ಜಸ್ಟ್ ವಿಡಿಯೋದ ಕೆಳಗಡೆ ಇದ್ರದ್ದು ಲಿಂಕ್ ಕಳಿಸಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ದೆನ್ ದಟ್ ಕೆಮಿಸ್ಟ್ರಿ ಅಂದವ್ರಿಗೆ ಕೆಮಿಸ್ಟ್ರಿ, ಬಯಾಲಜಿ ಅಂದವ್ರಿಗೆ ಬಯಾಲಜಿ. ಸೊ ದಟ್ ಈಸ್ ಗೋಯಿಂಗ್ ಟು ಗೆಟ್ ಡೌನ್ಲೋಡ್. ಓಕೆ, ಇಲ್ಲ ಆಲ್ರೆಡಿ ಇದು ತೋರಿಸಿತ್ ನೋಡ್ರಿ. ಮೋಸ್ಟ್ಲಿ ಒಂದು ವಿಡಿಯೋನ ಮಾಡೈತಿ ಹೌ ಟು ಡೌನ್ಲೋಡ್ PCMB ಅಂತೇಳಿ. ಸೊ ಈ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಕೆಮಿಸ್ಟ್ರಿದ ಬಗ್ಗೆ ಇನ್ ಡಿಟೇಲ್ ಆಗಿ ಸೊ ಚಾಪ್ಟರ್ ವೈಸ್ ನ ಡಿಸ್ಕಷನ್ ಮಾಡ್ತೀನಂತ. ಸೊ ಯಾವ ತರ ಆಗ್ತೈತಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇಲ್ಲಿ ಜಸ್ಟ್ ಒಂದಿಷ್ಟು ಬ್ರೀಫ್ ಮಾಡಿರ್ತೀನಿ ನೋಡ್ರಿ. ಏನ್ ಆಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಏನೇನಿದೆ ಹೆಂಗಿದೆ ಅಂತ ಅನ್ನೋದು. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಎಕ್ಸಾಮ್ದಾಗ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗ್ತೈತಿ. ಮತ್ತ ಎಕ್ಸಾಮ್ ಮುಗಿದ ಬಳಿಕ ಯಾಕಂದ್ರೆ ಯೂಸ್ ಮಾಡ್ಲಿಲ್ಲ ರೆಫರ್ ಮಾಡ್ಲಿಲ್ಲ ಅನ್ನೋದು ಆ ಫೀಲಿಂಗ್ ದೊಳಗೆ ಇರ್ಲಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಅಟ್ ಲೀಸ್ಟ್ ನೀವ್ ಏನಪ್ಪಾ ಅಂತಂದ್ರ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗ್ಲಿಲ್ಲ ಅಂತಂದ್ರ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ರಿ. ನೆಕ್ಸ್ಟ್ SHE ಓಕೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡ್ರಿ. ಅದ್ರ ಮೇಲೆ ಒಂದು ನೆಕ್ಸ್ಟ್ ಸರ್ ಅಂತಂದ್ರೆ ಪ್ಯಾರಡೈಸ್ ಲಾಸ್ ಮೇಲೆ ಸೊ ನ್ಯೂಮರಿಕಲ್ನು ಬೀಳ್ತಾವ ಬಿಟ್ರೆ ಥಿಯರಿನೂ ಬೀಳ್ತದ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡೈತಿ ನೋಡ್ರಿ
ಕಂಪ್ಲೀಟ್ ಕೆಮಿಕಲ್ ಕೈನೆಟಿಕ್ಸ್ 4 ಡೆರಿವೇಶನ್ ಒಂದೇ ವಿಡಿಯೋದೊಳಗಡೆ ಸೊ ಅದು ಕವರ್ ಮಾಡೈತೆ, ಅದನ್ನ ನೋಡ್ಕೊಳ್ರಿ. ಅದೇ ತರನೇ ಆಕ್ಟಿವೇಶನ್ ಎನರ್ಜಿ ಮೇಲೆ ಪ್ರಾಬ್ಲಮ್ಸ್ ಬಿಡಿಸ್ತೈತಿ, ಅದ್ರದ್ದು ನೋಡ್ಕೊಳ್ರಿ. ಸಪರೇಟ್ ಆಗಿ ಯಾವ್ಯಾವ ಇಂಪಾರ್ಟೆಂಟ್ ಇದೆಯಲ್ಲ ಅವು ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತದ. ಇವು ಎರಡದ್ರಾಗ ಒಂದು ಫಿಕ್ಸ್. ಸೊ ಹಿಯರ್ ಎನಿ ಒನ್ ಅಮಂಗ್ ದೀಸ್ ಟು. ನೆಕ್ಸ್ಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ದೊಳಗಡೆ 4 ಒಂದು ಫಿಕ್ಸ್. SN1 ಅಥವಾ SN2 ದೊಳಗಡೆ ಎರಡದ್ರಾಗ ಒಂದು ಫಿಕ್ಸ್. ಇಥೆನಾಲ್ ಟು ಇಥಿನ್ ಕನ್ವರ್ಷನ್ 100% ಅದು ಗ್ಯಾರಂಟಿ ಆಗ್ತೈತಿ. ಸೊ ಅದಕ್ಕೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ವಿ ಆರ್ ಗೋಯಿಂಗ್ ಟು ಟೆಲ್. 9 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇದು PUC ಇದು. ನೆಕ್ಸ್ಟ್ 14 ಇಯರ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್, ಹೋಪ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಹಾವರ್ತ್ ಸ್ಟ್ರಕ್ಚರ್. ಇದಂತರೂ ಇಲ್ಲಿ ತೋರಿಸಿದ್ರೆ ನಿಮ್ಗೆ ಪಾಂಪ್ಲೆಟ್ ಒಳಗಡೆನೆ ಕೊಟ್ಟೈತೆ ಅದ್ರದ್ದು ಸೊಲ್ಯೂಷನ್. ಜಸ್ಟ್ ಅ ಮಿನಿಟ್ ಐ ವಿಲ್ ಶೋ ಯು. ಸೊ ವಿತ್ ಸೊಲ್ಯೂಷನ್ ಪಾಂಪ್ಲೆಟ್ ಒಳಗಡೆನೆ ಅದು ಕ್ವಶನ್ ಮತ್ತೆ ಅದ್ರದ್ದು ಆನ್ಸರ್ನ ಇಲ್ಲಿ ಪಾಂಪ್ಲೆಟ್ ಒಳಗಡೆನೆ ಕೊಟ್ಟೈತಿ. ಸೊ ಇದು ಮೋಸ್ಟ್ ಪ್ರಾಬಬ್ಲಿ 2021 ಪಾಂಪ್ಲೆಟ್ ಇದ್ದಿರ್ಬೋದು. ಈ ಪಾಂಪ್ಲೆಟ್ ಒಳಗಡೆನೆ ಇಲ್ಲಿ ಹಾವರ್ತ್ ಸ್ಟ್ರಕ್ಚರ್ ಎಲ್ಲದರದ್ದು ಕ್ಲಿಯರ್ ಆಗಿ ಕೊಟ್ಟೈತಿ. ಸೊ ಕನ್ಸರ್ನ್ ಟು ದಿಸ್ ಹಾವರ್ತ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕೊಟ್ಟೈತ್ರಿ. ಓಕೆ, ವಿತ್ ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ಅಂತೇಳಿ. ಸೊ ಇಲ್ಲಿ ಕೆಮಿಸ್ಟ್ರಿದು ಅವಾಗಂತೂ ಒಂದ್ಸಲ 28 ಮಾರ್ಕ್ಸ್ ಅಪಿಯರ್ ಆಗಿದಾವೆ ಇದರದಿಂದ. ಓಕೆ, ಸೊ 28 ಮಾರ್ಕ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ PUC ಟು ಫಿಸಿಕ್ಸ್. ಸೊ ಅವಾಗ 2022 ಇದು ಆಲ್ರೆಡಿ ಸೊ 42 ಮಾರ್ಕ್ಸ್ ಅಪಿಯರ್ ಆಗಿದ್ದು. ಇವತ್ತು ಎಷ್ಟಾಗಿದ್ದಾವೆ ನೋಡಿಲ್ಲ, ಚೆಕ್ ಮಾಡಿಲ್ಲ. ಸೊ ವಿ ಶಾಲ್ ಚೆಕ್ ಔಟ್ ದಿಸ್. ಇದ್ರದ್ದು PDF ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ದೊಳಗೆ ಕೊಟ್ಟಿದ್ದೆ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ. ನೆಕ್ಸ್ಟ್ ಇದು ಹಾವರ್ತ್ ಸ್ಟ್ರಕ್ಚರ್ದು ಯಾವ್ದು ಮಾಲ್ಟೋಸ್ ದರೆ ಆಗಿರ್ಬೋದು, ಇಲ್ಲಾಂದ್ರೆ ಮತ್ತೆ ಅದ್ರದ್ದು ಸರ್ ಅಂತಂದ್ರೆ ಲ್ಯಾಕ್ಟೋಸ್ ದರೆ, ಈ ತರ ಯಾವ್ದಾದ್ರು ಒಂದು ಕೇಳ್ತಾನ ಅದ್ರದ್ದು ಪಾಂಪ್ಲೆಟ್ ತೋರಿಸೈತಿ. ಸೊ ಅದಕ್ಕೆ ಕೆಮಿಸ್ಟ್ರಿ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಓಕೆ, ಸೊ ಕರೆಕ್ಟ್ ಆಗಿ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಕೊಟ್ಟಿರ್ತಿ ನೋಡ್ರಿ. ಇವಿಷ್ಟರೇ ಮಿನಿಮಮ್, ಯಾರು ಅಷ್ಟು ಓದಕ್ ಆಗಂಗಿಲ್ಲ ಅಂತಾರಲ್ಲ, ಅಟ್ ಲೀಸ್ಟ್ ಇಷ್ಟರೇ ಕ್ವಶನ್ಸ್ ನ ಮಿನಿಮಮ್ ಅವ್ರು ತರೋ ಆಗ್ಬೇಕು. ಇವು ಡೆರಿವೇಶನ್ಸ್ ಮಾಡಿಸಿದೀನಿ, ಇದೊಂದು ಬೇಕಂದ್ರೆ ಮಾಡಿಸಿರ್ತದೆ. ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಇದೆ. ಸೊ ಅದ್ರದ್ದು ಇಫೆಕ್ಟ್ ಏನು ಅಂತೇಳಿ ಡಿಸ್ಕಷನ್ ಮಾಡಿರ್ತ. ನೆಕ್ಸ್ಟ್ ಇವು 4 ಒಂದು ಇವ್ ಕುರಿತು ಪಾಸಿಬಲ್ ಆದ್ರೆ ವಿಡಿಯೋ ಮಾಡಿರ್ತದೆ, ಶಾರ್ಟ್ ವಿಡಿಯೋ ಮಾಡಿರ್ತದೆ. ಡೈರೆಕ್ಟ್ ಶಾರ್ಟ್ ಕಟ್ ಆನ್ಸರ್ ಅಲ್ಲೇ ನೋಡೋಣ ಅಂತ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳಷ್ಟು ಆಗ್ತದೆ. ಒಂದು 10 to 15 ಮಿನಿಟ್ಸ್ ಒಳಗಡೆ ಹೌ ಟು ಸ್ಕೋರ್ ದಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾಸ್ ಇಟ್ ಈಸ್ ಒಂದು ಕ್ವಶನ್ ಅಂತೂ ಇದ್ರೊಳಗಡೆ 4 ಒಂದು ಬಂದೇ ಬರ್ತೈತಿ. ನೆಕ್ಸ್ಟ್ ಸರ್ ಇಲ್ಲಿ SN1 ಬರ್ತದೆ, SN2 ಬರ್ತದೆ. ನೆಕ್ಸ್ಟ್ ವುಡ್ಸ್ ಫಿಟಿಗ್ ಅಂತೇಳಿ. ಸೊ 100% ಅದರಲ್ಲೇ ಬಂದಿರ್ತದೆ. ನೆಕ್ಸ್ಟ್ ಸರ್ ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್ ಬರ್ತೈತಿ, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಬರ್ತೈತಿ, ಓಪನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬರ್ತದ. ಅದು ಆದ ಬಳಕ ಸೊ ಇದ್ರದ್ದು ಪ್ರಿಪರೇಷನ್ ಒಳಗಡೆ ಸೊ ಎರಡದ್ರಾಗ ಒಂದ್ ಮಾತ್ರ ಕಟ್ಟಿಟ್ಟಿದ್ ಬುತ್ತಿ. ಓಕೆ, ಗ್ಯಾರಂಟಿ ಕ್ವಶನ್ ಇದೆ. ಇವು ಎರಡದ್ರಾಗ ಒಂದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಕ್ ಹೋಗ್ಬೇಡ್ರಿ, ತರವಾಗಿ ಪ್ರಿಪೇರ್ ಆಗ್ರಿ. ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಡಿಫ್ರೆನ್ಸಸ್ ಆಗಿರ್ಬೋದು. ನೆಕ್ಸ್ಟ್ SHE ಆಗಿರ್ಬೋದು, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಸರ್ತ ಹಾವರ್ತ್ ಸ್ಟ್ರಕ್ಚರ್ದು, ಸೊ ಲ್ಯಾಕ್ಟೋಸ್ದು, ಮಾಲ್ಟೋಸ್ದು, ನೆಕ್ಸ್ಟ್ ಸುಕ್ರೋಸ್ದು, ಗ್ಲುಕೋಸ್ದು, ಇಷ್ಟೆಲ್ಲ ಹೇಳಿರ್ತೀವಲ್ಲ. ಮತ್ತೆ ಕ್ವಶನ್ ಕೇಳೋದು, ಸರ್ ಇವ್ಕುರ್ದಾಗೆ ಬರ್ತಾವೇನ್ರಿ, ಮತ್ತೆ ಯಾವ ಬರ್ತಾವ್ರಿ, ಇಂಪಾರ್ಟೆಂಟ್ ಇದ್ದಿದ್ ಹೇಳ್ರಿ. ಅಲ್ರಿ, ಎಲ್ಲಾನು ಇಂಪಾರ್ಟೆಂಟ್ ಇದ್ದಿದ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತೇಳಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೈತಿ. ನಾವು ಒಬ್ರಿಗಿಬ್ರಿಗೆ ಅನ್ನಂಗಿತ್ತಂದ್ರೆ ನಾವು ಕೋಚಿಂಗ್ ದವ್ರಿಗೆ ಅಷ್ಟೇ ಹೇಳಿಕೆ ಬಿಟ್ಬಿಡ್ತಿತ್ತು. ಬಟ್ ಎಲ್ಲರಿಗೂ ಯೂಸ್ ಆಗ್ಲಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನಮಗಿಷ್ಟು ಗೊತ್ತೈತಿ, ನಾವಿಷ್ಟು ಯೂಸ್ ತಕೊಂಡ್ರಿ ಸುಮ್ ಕುಂದ್ರಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವ್ಕುರ್ದು ಎಲ್ಲಾದ್ರದ್ದು ಮುಂದೆ ವಿಡಿಯೋನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾಡಿ ಕೊಡ್ತೈತಿ. ಸೊ ಅಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ರಿ. ಯಾಕಂದ್ರೆ ಒಬ್ರು ಇಬ್ರು ಕೆಲವೊಬ್ರು ವಾಚ್ ಮಾಡ್ಬಿಟ್ಟಿರ್ತಾರ, ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಓಕೆ, ಯಾಕಂದ್ರೆ ಪ್ರತಿ ಸಲ ನಮ್ಮ ಲಿಂಕ್ ಕಳ್ಸೋದು ಆಗಂಗಿಲ್ಲ ನೋಡ್ರಿ, ಮುಂದೆ ನಿಮ್ಮ ಲಿಂಕ್ ಬರಂಗಿಲ್ಲ. ಸೊ ಅದಕ್ಕೆ ನೋಡ್ಕೊಳ್ರಿ, ಇದು ಪಾಸಿಂಗ್ ಪ್ಯಾಕೇಜ್ ಐತು. ಸೊ ಇಲ್ಲಿ ಕ್ವಶನ್ ಪೇಪರ್ನು ಕೊಟ್ಟೈತಿ. ಸೊ ಕಂಪ್ಲೀಟ್ ಆಗಿ ಮಾಡಲ್ ಕ್ವಶನ್ ಪೇಪರ್ಸ್ ನ ಸೊ ಚಾಪ್ಟರ್ ವೈಸ್ ನ ಏನ್ ಮಾಡೋಣ ಅಂತ ನೆಕ್ಸ್ಟ್ ಇದ್ರೊಳಗೆ ಕ್ಲಾಸ್ನೊಳಗಡೆ ಸೊ ಚಾಪ್ಟರ್ ವೈಸ್ ನ ಡಿಸ್ಕಷನ್ ತಗೋತೀನಿ. ಓಕೆ, ಇಲ್ಲಿ ಚಾಪ್ಟರ್ ವೈಸ್ ನ ಡಿಸ್ಕಷನ್ ತಗೊಂಡು ಸೊ ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೈತಿ. ಅದ್ರದ್ದು ಚಾಪ್ಟರ್ ವೈಸ್ ಡಿಸ್ಕಷನ್ ತಗೊಂಡು ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಟ್ಟಿರ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ನ ವಿಡಿಯೋ ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ಅಟ್ ಲೀಸ್ಟ್ ಒಂದು 7-8 ವಿಡಿಯೋ ರೀ. ಯಾಕಂದ್ರೆ ನಾಳೆ ಸಂಡೇ ನಾ ಸ್ವಲ್ಪ ಫ್ರೀ ಇರ್ತೀನಿ. ಅವಾಗ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಸೊ ವೆಕೇಶನ್ ಕ್ಲಾಸಸ್ ಒಂದ್ 2 ತಾಸು ತಗೊಂಡು ಅದ್ರದ್ದು ವೆಕೇಶನ್ ಕ್ಲಾಸಸ್ ಮುಗಿಸಿ ಮ್ಯಾಕ್ಸಿಮಮ್ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತ. ನಾಳೆ ಸ್ಯಾಟರ್ಡೆ ಆಫ್ಟರ್ನೂನ್ ಸೆಷನ್ ನಾನು ಏನಾರ ಫ್ರೀ ಇದ್ನ ಅಂದ್ರೆ ಸೊ ಅದ್ರದ್ದೊಂದಿಷ್ಟು ಮಾಡಿ ಕೊಟ್ಟಿರ್ತದೆ. ಸೊ ಒಟ್ನಲ್ಲಿ ಇದ್ರದ್ದು ಸದುಪಯೋಗನು ಪಡಿಸೋರಿ, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವರಿಗೆ ನಿಮ್ಗೆ ಯೂಸ್ ಆಗ್ಲಿ. ಮತ್ತೆ ನಿಮ್ ಜೂನಿಯರ್ಸಿಗೆ ಕಂಪಲ್ಸರಿ ಎಲ್ಲರೂ ತಿಳಿಸ್ರಿ. ಯಾಕಂದ್ರೆ ನಾವ್ ಹೇಳಿ ಅವ್ರು ತಿಳ್ಕೊಂಡು ಬರಟ್ಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಹೊಡಿತೈತಿ. ಓಕೆ, ಈಗ ನಿಮ್ಗೆ ಎಲ್ಲರಿಗೆ ಎಷ್ಟು ಯೂಸ್ಫುಲ್ ಆಗಂಗ್ ಹೊಂಟಿದೀವಿ ಅನ್ನೋದು ಇಲ್ಲೇ ಗೊತ್ತೈತಿ. ಆಫ್ಲೈನ್ ಬಂದವರಿಗೆ ಆಲ್ರೆಡಿ ಅದ್ರದ್ದು ಯುಟಿಲೈಸೇಷನ್ ತಗೊಂಡಿದ್ದಾರೆ, ಅವರು ತಿಳಿಸ್ರಿ. ನೆಕ್ಸ್ಟ್ ಆನ್ಲೈನ್ ಒಳಗಡೆ ಇಷ್ಟು ಹೆಲ್ಪ್ ಮಾಡ್ಲಾಗ್ತೀವಿ, ಇಷ್ಟು ಕರೆಕ್ಟ್ ಆಗಿ ಕಲಿಸ್ಕೊಳ್ಳಾಗ್ತೀವಿ ಅಂದ್ರೆ ಇನ್ ಆಫ್ಲೈನ್ ಒಳಗಡೆ ಇದ್ರ 10 ಪಟ್ನಷ್ಟು ಯೂಸ್ ಆಗ್ತೈತಿ.
ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ದಿಸ್. ಬಟ್ ಇದು ಈಗ ಈ ಚಾಪ್ಟರ್ ಡಿಲೀಟ್ ಆಗೈತೆ, ಈ ಕಂಟೆಂಟ್ ಇಲ್ಲ. ಅದು ಮೋಸ್ಟ್ಲಿ ಕೀ ಆನ್ಸರ್ ಕೊಟ್ಟೈತಲ್ಲ ಅದ್ರ ಸಂಬಂಧ ಇದು ಸೊ ಪ್ರೊವೈಡ್ ಮಾಡೈತೆ. ಯಾಕಂದ್ರೆ ಸಾಲಿಡ್ ಸ್ಟೇಟ್ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಆಗೈತೆ. ಇವ್ ಕುರಿತು ಕಂಪ್ಲೀಟ್ ಆಗಿ ಬೋರ್ಡ್ ಮೇಲೆ ಬರೆದು ಡೆರಿವೇಶನ್ ಮಾಡಿಸಿದ್ದೀನಿ. ಆ ವಿಡಿಯೋನ ಕಂಪಲ್ಸರಿ ಎಲ್ಲರೂ ವಾಚ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇದೇ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಇದು ಒಂದ್ 2 ನಿಮಿಷನಾಗ 5 ನಿಮಿಷನಾಗ ಮುಂದಿನ ಕ್ಲಾಸಿಂದ ವಿಡಿಯೋದೊಳಗಡೆ ಡಿಸ್ಕಷನ್ ಮಾಡಿರ್ತದ. ನೆಕ್ಸ್ಟ್ ಇದ್ರ ಮ್ಯಾಲ SH ಇದನ್ನು ಸೊ ಅದು ಇದು ಏನದಲ್ಲ ಈಗ ಡಿಲೀಟ್ ಆಗೈತಿ ಇದು. ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಸೊ ಅಪಿಯರ್. ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಅಂತೇಳಿ ಅವಾಗಿತ್ತು. ಈಗ ಇದು ಯಾಕಂದ್ರೆ ಅಲ್ಲಿ ಕೀ ಆನ್ಸರ್ ಕೊಟ್ಟಾಗ ಅದು ಪಾಸಿಂಗ್ ಪ್ಯಾಕೇಜ್ ಅನಾಲಿಸಿಸ್ ಮಾಡಿದಾಗ ಇದು ಕನ್ಸಿಡರೇಷನ್ ಮಾಡೈತಿ. ಈಗ ಬೀಳಂಗಿಲ್ಲ. SN1 SN2 ಇವು ಬೀಳ್ತಾವ. ಸೊ ಇದ್ರದ್ದು ಕೆಮಿಸ್ಟ್ರಿ ಏನ್ ಮಾಡೋಣ ಅಂತ ಈಗ ಇದ್ರಾಗನೆ ಕಂಟಿನ್ಯೂ ಮಾಡೋದಕ್ಕಿಂತ ಸಪರೇಟ್ ಆಗಿ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಸೊ ಎಲ್ಲರೂ ವಾಚ್ ಮಾಡ್ಕೊಳ್ರಿ, ಎಲ್ಲರೂ ಅದರದ್ದು ಬೆನಿಫಿಟ್ ಪಡ್ಕೊಳ್ರಿ. ನೆಕ್ಸ್ಟ್ ಏನ್ ಮಾಡೋಣ ಅಂತ ಕೆಮಿಸ್ಟ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.